ಸೊ ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಾ ಮಾತಾಡ್ತೀನಿ, ಆಮೇಲೆ ನಿಮ್ಗೂ ಒಂದೊಂದ್ ಚಾನ್ಸ್ ಇರುತ್ತೆ. ಸೊ ಸೀನಿಯರ್ ಯಾರಿದ್ದೀರಾ ಅಂದ್ರೆ ಈಗಾಗಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀರಲ್ಲ, ನೀವು ಅಷ್ಟೇ ನಿಮ್ ಜೂನಿಯರ್ ಅಂದ್ರೆ ಏನು ಅಂದ್ರೆ ಈಗ ಹೊಸದಾಗಿ ಕಲಿತಿದಾರಲ್ಲ, ಸೊ ಕಲ್ತಿದಾರೆ ಬಟ್ ಇನ್ನು ಬಿಸ್ನೆಸ್ ಅಂತ ಮಾಡ್ಕೊಂಡಿಲ್ಲ. ಅವ್ರಿಗೆ ನೀವ್ ಏನಾದ್ರು ಹೇಳ್ಬೋದು, ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗ್ತಿದೆ ಅಥವಾ ನೀವ್ ಯಾವ ತರ ನೀವು ಮಿಸ್ಟೇಕ್ ಮಾಡಿದ್ರೆ ಸರಿ ಮಾಡ್ತೀರಾ, ಅದನ್ನೆಲ್ಲ ನೀವು ಕೂಡ ಅವ್ರಿಗೆ ಹೇಳ್ಬೋದು. ಅವ್ರಿಗೆ ಯೂಸ್ ಆಗ್ಲಿ ಅಂತಾನೆ ಅಷ್ಟೇ ಇದೊಂದು ಮಾತುಕತೆ ಅಥವಾ ಒಂದ್ ಏನ್ ಹೇಳ್ಬೋದು ಇದಕ್ಕೆ, ಒಂದು ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಅಂದ್ರೆ ನನ್ನ ಅನುಭವ, ನನ್ಗೆ ಏನೇನಾಗಿದೆ, ನಾನ್ ಯಾವ ತರ ಬಿಸ್ನೆಸ್ ನ ಸಕ್ಸಸ್ ಆಗಿ ನಡೆಸ್ತಿದ್ದೀನಿ, ಅದ್ರ ಬಗ್ಗೆ ಎಲ್ಲ ನೀವು ಸ್ವಲ್ಪ ತಿಳಿಸೋಣ ಅಂತ. ನಿಮ್ ಫ್ಯೂಚರ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ನಾವು ಕಟ್ಟಿಂಗ್ ಸ್ಟಿಚಿಂಗ್ ಅಷ್ಟೇ ಕಲ್ತಿದೀವಿ ಅಂದ್ರೆ ಸಾಕಾಗಲ್ಲ. ಅದ್ರ ಜೊತೆಗೆ ಇನ್ನು ಏನೇನ್ ಆಡ್ ಮಾಡ್ಕೋಬೇಕು, ಬಿಸ್ನೆಸ್ ಇಂಪ್ರೂವ್ ಯಾವ ತರ ಮಾಡ್ಬೇಕು, ಸೊ ಕಲ್ತಿದೀವಿ ಅಂದ್ರೆ ಅದನ್ನ ಹೆಂಗೆ ಇನ್ನು ದೊಡ್ಡದ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಓಕೆ ಮ್ಯಾಮ್. ಓಕೆ. ಸೊ ಮೊದ್ಲಿಗೆ ನಿಮ್ಮೆಲ್ರಿಗೂ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಆನ್ಲೈನ್ ಅಲ್ಲಿ ನಾವ್ ಏನಾದ್ರು ಒಂದ್ ವಸ್ತು ತಗೋತೀವಿ ಅಂದ್ರೂ 10 ಸಲ ಯೋಚನೆ ಮಾಡ್ತೀವಿ. ಅಂತದ್ರಲ್ಲಿ ನೀವು ಲರ್ನ್ ವಿತ್ ಲಕ್ಷ್ಮಿ ಕೋಚಿಂಗ್ ಸೆಂಟರ್ ಮೇಲೆ ನಂಬಿಕೆ ಇಟ್ಟು ಕ್ಲಾಸ್ ಜಾಯ್ನ್ ಆಗಿದ್ದೀರಾ, ಅದಕ್ಕೋಸ್ಕರ ಥ್ಯಾಂಕ್ಸ್. ನಿಮ್ಮೆಲ್ರಿಗೂ ಬೇಸಿಕ್ ಗೊತ್ತಿದೆ, ಆದ್ರೂ ಪ್ರೊಫೆಷನಲ್ ಆಗ್ಬೇಕು ಅಂತ ಈ ಕೋರ್ಸ್ ಜಾಯ್ನ್ ಆಗಿದ್ದೀರಾ. ಇದೇ ನಿಮ್ ಮೊದಲು ಸಕ್ಸಸ್ ಅನ್ಕೊಳ್ಳಿ. ಯಾಕಂದ್ರೆ ನಾವು ಕಲ್ತಿರೋದನ್ನ ಇನ್ನೂ ಅಪ್ಗ್ರೇಡ್ ಮಾಡ್ಕೋತಾ ಇದೀವಿ ಅಂದ್ರೆ ನಾವ್ ಏನೋ ಒಂದು ಹೊಸ ಹೆಜ್ಜೆ ಇಟ್ಟಿದೀವಿ ಅಂತ ಅರ್ಥ. ಸೊ ಆಲ್ ಆಫ್ ಯು ಆಲ್ ದ ಬೆಸ್ಟ್, ಮತ್ತೆ ಕಂಗ್ರಾಚುಲೇಷನ್ ಕೂಡ ಹೇಳ್ತೀನಿ. ಯಾಕಂದ್ರೆ ಕೊನೆ ಹಂತಕ್ಕೆ ಬಂದಿದೀವಿ ನಾವು. ಸೊ ನೀವ್ ಇದನ್ನ ಎಷ್ಟು ಯೂಸ್ ಮಾಡ್ಕೋತೀರಾ, ಇದ್ರ ಮೇಲೆ ನಿಮ್ ಮುಂದೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಹಾಗೇನೆ ಒಂದು ಕೋರ್ಸ್ ನಾವು ಜಾಯ್ನ್ ಆಗಿದೀವಿ ಅಂದಿದ ತಕ್ಷಣ ನಾವೇನ್ ಪರ್ಫೆಕ್ಟ್ ಆಗಿರಲ್ಲ. ನಾವ್ ಎಷ್ಟು ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಸೊ ಗೊತ್ತಾಯ್ತಲ್ಲ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ಎಲ್ರು ನೀವು ಕಲ್ತಿರೋದನ್ನ ಜಾಸ್ತಿ ಕೆಲಸ ಮಾಡ್ತಾನೆ ಇರ್ಬೇಕು, ಅವಾಗ ಅಷ್ಟೇ ಒಂದ್ ವಿಷಯದಲ್ಲಿ ನಾವು ಪರ್ಫೆಕ್ಟ್ ಆಗೋಕ್ ಸಾಧ್ಯ. ಮತ್ತೆ ಇನ್ನೊಂದು, ಪ್ಯಾಟರ್ನ್ ಮೇಕಿಂಗ್ ಅನ್ನೋದು ನೆವರ್ ಎಂಡಿಂಗ್ ಸಿಲೆಬಸ್. ಇವತ್ತು ನಾನೇನೋ ಕಲ್ತಿದ್ದೀನಿ, ನಂಗೆ ಕಂಪ್ಲೀಟ್ ಆಗಿ ಬಂತು ಅಂತ ಆತರ ಇರಲ್ಲ. ದಿನ ಹೊಸ ಹೊಸ ಡಿಸೈನ್ ಬರ್ತಾನೆ ಇರುತ್ತೆ. ಅದಕ್ಕೆ ನಾವು ಪರ್ಫೆಕ್ಟ್ ಆಗ್ಬೇಕು. ಸೊ ಹೊಸ ಹೊಸ ಡಿಸೈನ್ ಏನಿದೆ ಅದಕ್ಕೆ ಯಾವ ರೀತಿ ನಾವು ಪರ್ಫೆಕ್ಟ್ ಆಗ್ಬೇಕು ಅಂತ. ನೀವು ಇಲ್ಲಿ ಕಲ್ತಿರೋದು 1% ಆದ್ರೆ ಈ 1% ಇಂದಾನೆ ನೀವು 99% ಮಾಡ್ತೀರಾ ಅಂದ್ರೆ ಈ 1% ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಸೊ ನೀವು ಪರ್ಫೆಕ್ಟ್ ಆಗಕ್ಕೆ ಕ್ಲಾಸ್ ಜೊತೆಗೆ ನಿಮ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಮುಖ್ಯ. ನೀವು ಬೇರೆ ಬೇರೆ ಸೈಜ್ ಮೇಲೆ ಇನ್ನು ಎಷ್ಟು ಕೆಲಸ ಮಾಡ್ತೀರಾ, ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದ್ರ ಮೇಲೆ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಸೊ ಕ್ಲಾಸ್ ಕಲ್ತಿದೀನಿ ನಂಗೆಲ್ಲ ಬಂತು ಅನ್ನೋ ಓವರ್ ಕಾನ್ಫಿಡೆಂಟ್ ಬೇಡ. ಸೊ ನೀವು ಪರ್ಫೆಕ್ಟ್ ಆದ್ರೂ ಇನ್ನು ಹೊಸ ಹೊಸದ್ ಕಲಿತಾನೆ ಇರ್ಬೇಕು. ಸೊ ಹಂಗಾದ್ರೆ ಬಿಗಿನರ್ ಕೇಳ್ಬೋದು, ಇನ್ನು ನಾವು ಕಲೀಲೇಬೇಕಾ, ಈಗಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಆಗಲ್ವಾ ಅಂತ. ಆತರ ಅಲ್ಲ. ಸೊ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಈಗ ಏನ್ ಕಲ್ತಿದ್ದೀರಲ್ಲ ಇದರಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಸೊ ನಿಮ್ ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ, ನೀವು ಮಿಸ್ಟೇಕ್ ಮಾಡ್ತೀರಾ ಅಥವಾ ರಿವರ್ಕ್ ಆಗುತ್ತೆ, ಆಲ್ಟ್ರೇಷನ್ ಬರುತ್ತೆ, ಇದಕ್ಕೆಲ್ಲ ಮೇನ್ ಎದುರ್ಕೊಂಬಾರ್ದು. ಯಾಕಂದ್ರೆ ಯಾರು ಇಲ್ಲಿ 100% ಇರಲ್ಲ. ನಾವೊಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ನಾವ್ 10 ಜನಕ್ಕೆ ಹೊಲಿತೀವಿ ಅಂದ್ರೆ 10 ಜನಕ್ಕೂ ನಾವು ಕರೆಕ್ಟ್ ಆಗಿ ಹೊಲಿತೀವಿ ಅನ್ನೋರು ಯಾರು ಇಲ್ಲ. ಈಗ ಯಾರು ಸಕ್ಸಸ್ಫುಲ್ ಬಿಸ್ನೆಸ್ ರನ್ ಮಾಡ್ತಿದ್ದಾರೆ ಅವರಲ್ಲೂ ಹೋಗಿ ನೋಡಿ, ಅವರಿಂದನೂ ಅನ್ಸ್ಯಾಟಿಸ್ಫೈಡ್ ಆಗಿರೋ ಕ್ಲೈಂಟ್ ಸಿಗ್ತಾರೆ ನಮ್ಗೆ. ತುಂಬಾ ಒಳ್ಳೆ ಹೆಸರು ಇರುತ್ತೆ. ಸೊ ಅವರು ಕೂಡ ಕೆಲವೊಬ್ಬರನ್ನ ಸ್ಯಾಟಿಸ್ಫೈ ಮಾಡಿರಲ್ಲ. ಗೊತ್ತಾಗ್ತಿದೆ ಅಲ್ವಾ? ಬಿಸ್ನೆಸ್ ಅಂದ್ರೆ ನಿಮ್ಗೆ ನೀವೇನ್ ಎಲ್ಲಾನು ನೀವು ಸ್ಯಾಟಿಸ್ಫೈ ಮಾಡ್ಬಿಡ್ತೀನಿ, ನಾನ್ ಪರ್ಫೆಕ್ಟ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಮಿಸ್ಟೇಕ್ ಆದ್ರೂ ಕೂಡ ಸರಿ ಮಾಡ್ಕೊಂಡು ಯಾವ್ದಕ್ಕೂ ಭಯ ಪಡದೆ ಬಿಸ್ನೆಸ್ ನ ರನ್ ಮಾಡ್ಬೇಕು. ಎಷ್ಟೊಂದ್ಸಲಿ ನಮ್ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಒಂದ್ 2-3 ಜನಕ್ಕೆ ಏನಾದ್ರು ರಾಂಗ್ ಆಯ್ತು, ಅವ್ರ ಏನಾದ್ರು ನಮ್ಗೆ ನೆಗೆಟಿವ್ ಹೇಳಿದ್ರು ಅಂದ್ರೆ ಸೊ ತುಂಬಾ ಜನ ಭಯ ಪಟ್ಕೋತಾರೆ. ಸೊ ಇದು ನಂಗೆ ಬರುತ್ತಾ ಬರಲ್ವಾ, ಇದನ್ನ ನಾನು ಮಾಡ್ಬೋದಾ ಇಲ್ವಾ ಅಂತ. ಸೊ ಅದಕ್ಕೆಲ್ಲ ಭಯ ಬೇಡ. ಈ ಫೀಲ್ಡ್ ಅಲ್ಲಿ ಯಾವ ತರ ಅಂದ್ರೆ, ನೀವ್ 10 ಜನಕ್ಕೆ ಹೊಲ್ದಿದ್ದೀರಾ ಅಂದ್ರೆ 5 ಜನಕ್ಕೆ ನೀವು ನಿಮ್ ಮತ್ತೆ ಆಲ್ಟ್ರೇಷನ್ ಇಲ್ಲದೆ ನೀವು ಹೊಲ್ಕೊಟ್ಟಿದ್ದೀರಾ ಅಂದ್ರೆ ಇದು ಕೂಡ ಸಕ್ಸಸ್. ಫಸ್ಟ್ ಟೈಮ್ ನೀವು ಅವ್ರಿಗೆ ಬೆಸ್ಟ್ ಫಿಟ್ಟಿಂಗ್ ಕೊಟ್ಟಿದ್ದೀರಾ ಅಂದ್ರೆ. ಬಟ್ ಇನ್ನ 5 ಜನಕ್ಕೆ ಹೇಳಕ್ಕಾಗಲ್ಲ. 3 ಜನಕ್ಕೆ ನೀವು ಆಲ್ಟ್ರೇಷನ್ ಮಾಡಿ ಆದ್ರೂ ಸ್ಯಾಟಿಸ್ಫೈ ಮಾಡ್ಬೋದು, ಇನ್ನು ಇಬ್ರನ್ನ ನೀವು ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ. ಸೊ ನಮ್ ಬಿಹೇವಿಯರ್ ಇರ್ಬೋದು ಅಥವಾ ನಾವು ತಗೊಳ್ಳೋ ಪ್ರೈಸ್ ಇರ್ಬೋದು, ಏನಾದ್ರೂ ಒಂದ್ ಮ್ಯಾಟರ್ ಆಗೇ ಆಗುತ್ತೆ. ಸೊ ಆ ಇಬ್ರು ನಮ್ಮಿಂದ ಸ್ಯಾಟಿಸ್ಫೈ ಆಗದೇನೆ ಹೋಗೋರು ಇರ್ತಾರೆ. ಸೊ ಗೊತ್ತಾಯ್ತಲ್ಲ, ನೀವು 5 ಜನಕ್ಕೆ ಏನು ಆಲ್ಟ್ರೇಷನ್ ಇಲ್ಲದೆ ಹೊಲ್ದಿದ್ದೀರಾ ಅಂದ್ರೆ ನೀವು ಆರಾಮಾಗಿ ಯಾವುದೇ ಭಯ ಇಲ್ಲದೆ ಬಿಸ್ನೆಸ್ ನ ರನ್ ಮಾಡಿ. ಈಗ ಆಲ್ರೆಡಿ ಬಿಸ್ನೆಸ್ ಮಾಡ್ಕೊಂಡಿರೋರ್ಗೆ ಇದೆಲ್ಲ ಅನುಭವ ಇರುತ್ತೆ. ಹೊಸದಾಗಿ ನೀವು ಕಲಿತಿದ್ದೀರಲ್ಲ, ನೀವೇನೋ ಕಲ್ತಿದ್ದೀರಾ ಅಂದ್ರೆ ಬರೀ ನಿಮಗ್ ನೀವೇ ಅಂತ ಅನ್ಕೋಬೇಡಿ. ಇದನ್ನ ನಾನೇನಾದ್ರು ಬೆಳೆಸ್ಬೋದಾ, ಇದನ್ನ ನಾನು ಬಿಸ್ನೆಸ್ ಆಗಿ ತಗೋಬೋದಾ ಅಂತಾನೆ ಯೋಚನೆ ಮಾಡಿ. ಯಾಕಂದ್ರೆ ನೀವು ಮಾಡದೇ ಇರ್ಬೋದು, ಮುಂದಕ್ಕೆ ನಿಮ್ ಮಕ್ಳು ಕೂಡ ಅದನ್ನ ನಡ್ಸ್ಕೊಂಡು ಹೋಗ್ತಾರೆ. ಎಷ್ಟೊಂದ್ಸಲಿ ನಾವು ಮಕ್ಳಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅವ್ರು ಏನಾದ್ರು ಸಾಧನೆ ಮಾಡ್ಲಿ, ಅವ್ರು ನಮ್ಗೆ ಒಳ್ಳೆ ಹೆಸರು ತರ್ಲಿ ಅಂತ. ನಾವ್ ಏನ್ ಮಾಡ್ಕೊತಿದೀವಿ ಅವ್ರಿಗೆ, ನಮ್ದೇನೋ ಒಂದ್ ಬೇಸಿಕ್ ನಾವೊಂದ್ ಅಡಿಪಾಯ ಹಾಕೊಟ್ಟಿದೀವಿ ಅಂದ್ರೆ ಅವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟಾರ್ಟ್ ಮಾಡಿ. ಪ್ರತಿಯೊಬ್ರು ಲೇಡೀಸ್ನು ನಿಮ್ಮ ಲಿಮಿಟ್ ಏನಿರುತ್ತೆ ಅದ್ ಮೀರಿ ಸ್ವಲ್ಪ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟೊಂದ್ ಜನ ನನ್ಗೆ ಇಷ್ಟೇ ಸಾಕಪ್ಪ, ಇಷ್ಟೇ ನನ್ ಬೌಂಡ್ರಿ, ಇಷ್ಟೇ ನನ್ ಫ್ಯಾಮಿಲಿ ಇಷ್ಟು, ನನ್ ಫ್ಯಾಮಿಲಿ ಬಿಡಲ್ಲ, ಆತರ ಎಲ್ಲ ಏನೇನೋ ಹೇಳ್ತಿರ್ತಾರೆ. ಇಲ್ಲೇ ತುಂಬಾ ಜನ ಫೇಸ್ ತೋರ್ಸಕ್ಕೂ ಭಯ ಪಡ್ತಿರ್ತಾರೆ. ಸೊ ಮೈನ್ ಭಯ ಬಿಡಿ. ಲೇಡೀಸ್ಗೆ ಅದನ್ನೇ ಹೇಳೋದು. ಯಾಕಂದ್ರೆ ಒಂದ್ ಮಾತಾಡ್ತಾರೆ ಅಂದ್ರೆ ಅರ್ಧ ನೀವು ಸಕ್ಸಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀರಾ. ಎಷ್ಟೊಂದ್ ಜನಕ್ಕೆ ಒಂದ್ 4-5 ಜನದ ಮುಂದೆ ನಿಂತ್ಕೊಂಡು ಮಾತಾಡೋದಂದ್ರೆ ಭಯ. ಏನೋ ನಾನ್ ಮಿಸ್ಟೇಕ್ ಮಾಡ್ಬಿಡ್ತೇನೆ, ನಾನು ತಪ್ಪು ಮಾತಾಡ್ತೀನಿ, ಆತರ ಎದುರ್ತಾನೆ ಇರ್ತಾರೆ. ಸೊ ಆ ಎದುರ್ಕೆನ ಬಿಡಿ. ಸೊ ಎಲ್ಲಾರು ಬಿಸ್ನೆಸ್ ಪ್ಲಾನೇ ಮಾಡಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಗೂ ಆಫ್ಲೈನ್ ಸ್ಟೂಡೆಂಟ್ಗೂ ಇದನ್ನೇ ಹೇಳ್ತಿರ್ತೀನಿ, ಭಯ ಬಿಡಿ, ಆರಾಮಾಗಿ ಮಾತಾಡಿ ಅಂತ. ನಮ್ಗೆ ಗೊತ್ತಿರೋಷ್ಟು ಹೊರಗಡೆ ಇರೋರು ಗೊತ್ತಿರಲ್ಲ. ಒಂದ್ ವಿಷಯದ ಬಗ್ಗೆ ನಾವೇನು ತಿಳ್ಕೊಂಡಿದೀವಿ ಅಂದ್ರೆ ಅದು ಹೊರಗಡೆ ಇರೋರ್ಗೆ ಅಷ್ಟು ಬರುತ್ತೆ ಅಂತ ಏನು ಇಲ್ಲ. ಸೊ ಆರಾಮಾಗಿ ಮಾತಾಡಿ. ನಿಮ್ಗೆ ಏನ್ ವಿಷಯ ಗೊತ್ತಿದೆ ಆರಾಮಾಗಿ ಅದನ್ನ ಇನ್ನೊಬ್ರಿಗೆ ಹೇಳಿ. ಈಗ ನಾನು ಹೇಳಿದ್ದೆಲ್ಲ ಏನು ಅಂದ್ರೆ ಬಿಸ್ನೆಸ್ ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಅಂತ. ಸೊ ಬಿಸ್ನೆಸ್ಗೆ ಈಗ ಇದನ್ನ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಸ್ಟಾರ್ಟ್ಅಪ್ ಮಾಡೋದಂದ್ರೆ ಬಿಸ್ನೆಸ್ ನಿಮ್ ಮೈಂಡ್ ಬಂದಿದೆ ಈಗಾಗ್ಲೇ, ಸೊ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ. ಸೊ ನಿಮ್ಮ ಹತ್ರ ಏನಿದೆ ಅದರಿಂದಾನೇ ಸ್ಟಾರ್ಟ್ ಮಾಡಿ. ನಿಮ್ ಮನೆಯಿಂದಾನೇ ಕೂಡ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಹತ್ರ ಏನೋ ಒಂದು ಮಿಷಿನ್ ಇರುತ್ತೆ, ಒಂದ್ ಕಟಿಂಗ್ ಟೇಬಲ್ ಇಟ್ಕೊಳ್ಳಿ, ಒಂದ್ ಐರನ್ ಬಾಕ್ಸ್ ಇಟ್ಕೊಳ್ಳಿ. ಇಷ್ಟಿದ್ರೆ ಸಾಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ. ಇದು ಮತ್ತೆ ಇನ್ನೊಂದು ಟೈಲರಿಂಗ್ ಅನ್ನೋದು ಲಾಸ್ ಇಲ್ಲದೆ ನಡೆಯುವಂತ ಬಿಸ್ನೆಸ್. ಮತ್ತೆ ಸಿಂಗಲ್ ನಿಮ್ಗೆ ಒಂದ್ಸಲಿ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಪದೇ ಪದೇ ಇದೇನು ಇನ್ವೆಸ್ಟ್ಮೆಂಟ್ ಕೇಳಲ್ಲ ನಿಮ್ಮನ್ನ. ಮಿಷಿನ್ ಇದೆಯಾ ಅಥವಾ ಒಂದು
ಒಂದ್ ಕಟಿಂಗ್ ಟೇಬಲ್ ಇಟ್ಕೊಳ್ಳಿ, ಒಂದ್ ಐರನ್ ಬಾಕ್ಸ್ ಇಟ್ಕೊಳ್ಳಿ, 3 ಇದ್ರೆ ಸಾಕು, ನೀವು ಆರಾಮಾಗಿ ಬಿಸ್ನೆಸ್ ರನ್ ಮಾಡ್ಬೋದು. ತಿಂಗಳಿಗೆ ಒಂದ್ 10 ಬ್ಲೌಸ್ ಹೊಲಿಯೋ ತರ ಪ್ಲಾನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಇನ್ನೂ ಅನುಕೂಲವಾಗಿದ್ದೀರಾ ಅಂದ್ರೆ ನೀವು ಇದನ್ನ ದೊಡ್ಡದ್ ಮಾಡ್ಬೋದು. ಒಂದು ಏನು ಇಂಡಸ್ಟ್ರಿಯಲ್ ಮಿಷಿನ್ ಇರುತ್ತಲ್ಲ ಅದನ್ನ ತಗೋಬಹುದು. ಸೊ ಒಬ್ರು ಅಸಿಸ್ಟೆಂಟ್ ಇಟ್ಕೋಬಹುದು. ಸೊ ನೀವೇನು ಒಂದ್ 20 ಹೊಲಿತಿದ್ದೀರಾ ಅದನ್ನ ಇನ್ನೊಂದು 60 ಹೊಲಿಯೋ ತರ, ತಿಂಗಳಲ್ಲಿ ಇಷ್ಟು ಹೊಲಿತೀನಿ, ಒಬ್ಬರನ್ನ ಅಸಿಸ್ಟೆಂಟ್ ಇಟ್ಕೋತೀನಿ, ಆತರ ಪ್ಲಾನ್ ಮಾಡಿ. ಪ್ಲಾನ್ ದೊಡ್ಡದೇ ಇರ್ಲಿ. ಹಾಗೇನೆ ಇವಾಗ ಏನ್ ನಾವು ಈ ಬಿಸ್ನೆಸ್ ಈಗ ಸ್ಟಾರ್ಟ್ ಮಾಡಿದೀರಾ, ಇದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಬೇಕೇ ಬೇಕು. ತುಂಬಾ ಜನ ಸೋಷಿಯಲ್ ಮೀಡಿಯಾ ಮುಖ ತೋರ್ಸಕ್ಕೆ ಎದುರ್ತಿದ್ದೀರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ನಿಮ್ ಬಿಸ್ನೆಸ್ ನ ಜಾಸ್ತಿ ಇಂಪ್ರೂವ್ ಮಾಡೋದ್ ಕಷ್ಟ ಇದೆ. ಯಾಕಂದ್ರೆ ನೀವು ಆ ಸರೌಂಡಿಂಗ್ ಅಷ್ಟೇ ಗೊತ್ತಾಗ್ತಿರ್ತೀರಾ. ಅಂದ್ರೆ ನಿಮ್ಮ ಅಕ್ಕಪಕ್ಕ ಆ ಕಡೆ ರೋಡು ಈ ಕಡೆ ರೋಡು ಇಷ್ಟೇ ನಿಮ್ಗೆ ಗೊತ್ತಿರುತ್ತೆ. ಅದೇ ನೀವು ಸೋಷಿಯಲ್ ಮೀಡಿಯಾಗ್ ಬಂದಿದ್ದೀರಾ, ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀರಾ, ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡಿದೀರಾ, ನಿಮ್ಗೆ ಗೊತ್ತಿರೋ ನಾಲೆಡ್ಜ್ ನ ಇನ್ನೊಬ್ರ ಜೊತೆ ಶೇರ್ ಮಾಡ್ತಿದ್ದೀರಾ ಅಂದ್ರೆ ಇದು ಕೂಡ ನಿಮ್ಗೆ ಪಬ್ಲಿಸಿಟಿ ತಂದ್ಕೊಡುತ್ತೆ, ನಿಮ್ ಬಿಸ್ನೆಸ್ ನ ಇನ್ನೂ ಎತ್ತರ ಮಾಡುತ್ತೆ. ಸೊ ಎಲ್ರು ಸ್ಟಾರ್ಟ್ ಮಾಡಿ, ಎಲ್ಲಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಈಗೆಲ್ಲ ಏನ್ ಸೋಷಿಯಲ್ ಮೀಡಿಯಾ ಮಾಡ್ಬೇಕಂದ್ರೆ ನಂಗೆ ವಿಡಿಯೋ ಎಡಿಟಿಂಗ್ ಬರಲ್ಲ, ನಂಗೆ ಅದು ಬರೀ ಬರಲ್ಲ, ಅದು ಇದು ನೆಗೆಟಿವ್ ಬೇಡ. ಸೊ ಈಗ ಕಲಿದೇ ಇರೋ ತರ ಏನೂ ಇಲ್ಲ. ನೀವೊಂದು ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದ್ರೆ ಎಡಿಟಿಂಗ್ ಯಾರಿಗೂ ಬರಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡೋದು ತುಂಬಾ ಜನಕ್ಕೆ ಬರಲ್ಲ. ಆದ್ರೆ ಅದನ್ನ ಕಲಿಯಕ್ಕೆ ಆಗಲ್ಲ ಅಂತ ಏನೂ ಇಲ್ಲ. ಯೂಟ್ಯೂಬ್ ತೆಗೆದು ನೋಡಿದ್ರೆ ನಿಮ್ಗೆ ವಿಷಯ ಸಿಗದೆ ಇರುವಂತದ್ದು ಯಾವ್ದು ಇಲ್ಲ. ಸೊ ವಿಡಿಯೋ ಎಡಿಟಿಂಗ್ ಬಗ್ಗೆ ತುಂಬಾ ಜನ ಹೇಳ್ತಾರೆ, ಇನ್ನು ತುಂಬಾ ಚೆನ್ನಾಗಿ ಕೂಡ ಹೇಳ್ತಾರೆ. ಫ್ರೀ ಆಗಿ ಯಾವುದೇ ಫೀಸ್ ಕೊಡದೆ ನೀವು ಕಲ್ತ್ಕೋಬಹುದು ಇದನ್ನೆಲ್ಲ. ಸೊ ಇದನ್ನೆಲ್ಲಾರು ಸ್ಟಾರ್ಟ್ ಮಾಡಿ, ವಿಡಿಯೋ ಎಡಿಟಿಂಗ್ ಕಲ್ತ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೇ ಆದಂತ ಒಂದು ಚಾನಲ್ ಓಪನ್ ಮಾಡಿ. ಮತ್ತೆ ಮೌತ್ ಪಬ್ಲಿಸಿಟಿ. ಸೊ ಮೌತ್ ಪಬ್ಲಿಸಿಟಿ ಅಂದ್ರೆ ಏನಂದ್ರೆ ಇದು ನಿಮ್ಗೆ ಅಕ್ಕಪಕ್ಕ ಯೂಸ್ ಆಗುತ್ತೆ. ಸೊ ನಿಮ್ ಬಿಹೇವಿಯರ್ ಕ್ಲೈಂಟ್ ಜೊತೆ ತುಂಬಾ ಚೆನ್ನಾಗಿದೆ, ನೀವು ಮಿಸ್ಟೇಕ್ ಮಾಡಿದೀರಾ ಅಂದ್ರೆ ಅದನ್ನ ಆನೆಸ್ಟ್ ಆಗಿ ಒಪ್ಕೊಂಬಿಡಿ. ಅವ್ರೇನೋ ಡಿಸೈನ್ ತೋರಿಸಿರ್ತಾರೆ, ನೀವು ಇನ್ನೊಂದು ಬೇರೆ ಡಿಸೈನ್ ಮಾಡಿರ್ತೀರಾ ಅಂದ್ರೆ ಅದನ್ನೆಲ್ಲ ಒಪ್ಕೊಳ್ಳಿ. ಏನೋ ಮಿಸ್ಟೇಕ್ ಆಗೋಯ್ತು, ನೆಕ್ಸ್ಟ್ ಟೈಮ್ ಸರಿ ಮಾಡ್ತೀನಿ ಅಂತ. ಅವಾಗ ಏನಾಗುತ್ತೆ ಅಂದ್ರೆ ಕ್ಲೈಂಟ್ ಗೆ ನಿಮ್ ಮೇಲೆ ಒಂದ್ ನಂಬಿಕೆ ಬರುತ್ತೆ. ಮಿಸ್ಟೇಕ್ ಆಗಿದ್ರು ಓಕೆ, ವಾದಿಸ್ಬೇಡಿ, ತಪ್ಪು ನಿಮ್ದಿದ್ರೆ ಒಪ್ಕೊಂಬಿಡಿ ಮನ್ಸ್ಫೂರ್ತಿ. ಒಂದೊಂದ್ಸಲಿ ನಮ್ ತಪ್ಪಿಲ್ದೇನೆ ಅನ್ಸ್ಕೊಂತೀವಿ, ಅದು ಬೇರೆ. ಬಟ್ ತಪ್ಪು ನಮ್ ಕಡೆ ಆಗಿದೆ ಅಂದ್ರೆ ನೀವು ಒಪ್ಕೊಳ್ಳೋ ದೊಡ್ಡ ಮನಸ್ಥಿತಿ ಇರ್ಬೇಕು. ಇದೇ ಮೌತ್ ಪಬ್ಲಿಸಿಟಿ. ಒಬ್ರಿಗೇನೋ ನೀವು ಒಳ್ಳೇದಂತ ಮಾಡಿದ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಅಕ್ಕಪಕ್ಕ ತುಂಬಾ ಜನಕ್ಕೆ ಪಬ್ಲಿಸಿಟಿ ಆಗ್ತೀರಾ. ಸೊ ಅವ್ರ ಕಡೆ ಚೆನ್ನಾಗಿ ಹೊಲಿತಾರಪ್ಪ ಅದೊಂದು ಬಂದ್ಬಿಟ್ರೆ ಸಾಕು, ನಿಮ್ಗೆ ಎಲ್ಲೆಲ್ಲಿಂದ ತಗೊಂಡ್ಬಂದ್ ಕೊಡ್ತಾರೆ. ಮತ್ತೆ ಐ ಪಬ್ಲಿಸಿಟಿನೂ ಇರ್ಲಿ. ಐ ಪಬ್ಲಿಸಿಟಿ ಅಂದ್ರೆ ಏನಂದ್ರೆ ನೀವು ಮಾಡಿರೋ ಕೆಲ್ಸನ ನೀಟಾಗಿ ಡಿಸ್ಪ್ಲೇ ಮಾಡೋದು. ಸೊ ಒಂದ್ ಮ್ಯಾನಿಕ್ವಿನ್ ಯಾರ ಹತ್ರ ಇಲ್ಲ ತಗೊಳ್ಳಿ. ಸೊ ಆಲ್ರೆಡಿ ನೀವು ಬಟ್ಟೆಗೆ ಇಟ್ಟಿರೋರು, ಶಾಪ್ ಇಟ್ಟಿರೋರು ಒಂದ್ ಮ್ಯಾನಿಕ್ವಿನ್ ತಗೊಳ್ಳಿ. ನೀವು ಹೊಲ್ದಿರೋ ಅಂತ ಬಟ್ಟೆ ಏನಿದೆ ಅದಕ್ಕೆ ಹಾಕಿ ಒಂದ್ ಶಾಪ್ ಮಾಡಿ. ಶಾಪ್ ಬೇಕೇ ಬೇಕು ನಮ್ ಬುಟಿಕಲ್ಲಿ. ನಾವು ಮಾಡಿರೋ ಕೆಲ್ಸನ ಇನ್ನೊಬ್ರು ನೋಡೋ ತರ ಇರ್ಲೇಬೇಕು. ನಾವು ಹ್ಯಾಂಗರ್ ಹಾಕೋದು, ಬ್ಲೌಸ್ಗಳನ್ನೆಲ್ಲ ಇದೆಲ್ಲ ಮಾಡಿ. ಇವೆಲ್ಲ ಬೇಸಿಕ್, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಎಲ್ರು ಮಾಡ್ತಾರೆ. ಈಗ ಯಾರು ನಿಮಗ್ ನೀವೇ ಉಳ್ಕೊತಿದ್ದೀರಲ್ಲ ಅವ್ರು ಯೂಸ್ ಆಗ್ಲಿ ಅಂತ ಅಷ್ಟೇ ಹೇಳ್ತಾ ಇರೋದು. ಹಾಗೆ ಯಾರೇನು ಮ್ಯಾನಿಕ್ವಿನ್ ಎಲ್ಲ ತಗೊಂಡಿಲ್ಲ ಅವ್ರು ಕೂಡ ತಗೊಳ್ಳಿ. ಹೊಸ ಹೊಸ ಡಿಸೈನ್ ಮಾಡಿ ಅದಕ್ಕೆ ಹಾಕ್ತಾ ಇರಿ. ಎವ್ರಿ ಡೇ ಚೇಂಜ್ ಮಾಡ್ತಾ ಇರ್ಬೋದು, ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತಾ ಇರ್ಬೋದು. ನೀವೇನ್ ಇವಾಗ ಇದು ಕಲ್ತಿದ್ದೀರಲ್ಲ ಇಷ್ಟು ಸಾಕು ನಿಮ್ಗೆ, ನೀವು ಬಿಸ್ನೆಸ್ ರನ್ ಮಾಡಕ್ಕೆ. ಈಗೆಲ್ಲ ನೀವೇನಂದ್ರೆ ನೀವು ಟೈಲರ್ ಅಲ್ಲ, ಈಗ ಮಾಸ್ಟರ್ ಟೈಲರ್. ಸೊ ಇದು ಡಿಫ್ರೆನ್ಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಟೈಲರ್ ಅಂದ್ರೆ ಏನು, ಮಾಸ್ಟರ್ ಟೈಲರ್ ಅಂದ್ರೆ ಏನು, ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು. ಸೊ ನಾನ್ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ನೋಡ್ಕೊಳ್ಳಿ. ಸೊ ಒಂದ್ ವಿಷಯ ನಾವು ಕಲಿತಿದೀವಿ ಅಂದ್ರೆ ನಾವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋದು. ಅಂದ್ರೆ ಈಗ ಯಾರೋ ಒಂದ್ ಬ್ಲೌಸ್ ಹೊಲ್ದಿದ್ದಾರೆ, ನೀವು ಅದಕ್ಕೆ ಕುಕ್ ಹಾಕ್ತೀರಾ, ಐ ಹಾಕ್ತೀರಾ ಅಥವಾ ಐರನ್ ಮಾಡ್ತೀರಾ ಅಂದ್ರೆ ನೀವು ಹೆಲ್ಪರ್. ಓಕೆ, ಯಾರೋ ಒಬ್ರು ಕಟ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಹೊಲಿತಿದ್ದೀರಾ ಅದನ್ನ ಮಿಷಿನ್ ಮೇಲೆ ಅಂದ್ರೆ ನೀವು ಟೈಲರ್. ಸೊ ಯಾರೋ ಒಬ್ರು ಕಸ್ಟಮರ್ ನಿಮ್ ಹತ್ರ ಬಂದ್ಬಿಟ್ಟು ಈ ತರ ಒಂದು ಫೋಟೋ ತೋರಿಸಿ ನಂಗೆ ಈ ಡಿಸೈನ್ ಸ್ಟಿಚ್ ಮಾಡ್ಕೊಡಿ ಅಂತ ಹೇಳಿದ್ರೆ ನೀವೇ ಅಲ್ಲಿ ಮಾಸ್ಟರ್ ಟೈಲರ್. ಸೊ ಅರ್ಥ ಆಗ್ತಿದೆಯಲ್ಲ ಟೈಲರ್ಗೂ ಮಾಸ್ಟರ್ ಟೈಲರ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ. ಸೊ ಈಗೆಲ್ಲ ನೀವ್ ಇವಾಗ ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂದ್ರೆ ಒಬ್ರು ಕ್ಲೈಂಟ್ ಬಂದು ನಿಮ್ ಹತ್ರ ಏನಾದ್ರು ಒಂದ್ ಡಿಸೈನ್ ತಗೊಂಡ್ ಬಂದ್ ತೋರಿಸಿ ನಂಗೆ ಈ ತರ ಸ್ಟಿಚ್ ಮಾಡ್ಕೊಡಿ ಅಂದ್ರೆ ನೀವು ಅವ್ರ ಬಾಡಿ ಮೆಜರ್ಮೆಂಟ್ ತಗೊಂಡು ನೀವು ಆ ಡಿಸೈನ್ ನ ಸ್ಟಿಚ್ ಮಾಡ್ತಿದ್ದೀರಾ ಅಂದ್ರೆ ಇದು ಮಾಸ್ಟರ್ ಟೈಲರ್. ಅರ್ಥ ಆಯ್ತಲ್ಲ. ಅಂದ್ರೆ ನೀವು ಇಲ್ಲಿ ಈ ಕೋರ್ಸ್ ಅಲ್ಲಿ ಕಲ್ತಿರೋದು ಅದನ್ನೇ. ಸೊ ಅಂದ್ರೆ ಇದಕ್ ಮುಂಚೆ ನೀವೆಲ್ಲ ಬೇಸಿಕ್ ಗೊತ್ತಿದೆ. ಅಂದ್ರೆ ಒಬ್ರು ಅಳತೆ ಬ್ಲೌಸ್ ತಂದ್ಕೊಡ್ತಿದ್ದಾರೆ, ಅದೇ ಅಳತೆ ಬ್ಲೌಸ್ ಇಟ್ಕೊಂಡು ನಾನು ಹೊಲಿತಿದ್ದೀನಿ, ಇದು ಟೈಲರ್ ಕ್ಯಾಟಗರಿಗೆ ಸೇರಿಸ್ಬಿಡಿ. ಬಟ್ ಒಬ್ರು ನಿಮ್ಗೆ ಅಳತೆ ಬ್ಲೌಸ್ ತಂದಿಲ್ಲ, ಬಟ್ ಒಂದ್ ಡಿಸೈನ್ ತಂದಿದ್ದಾರೆ, ಫ್ಯಾಬ್ರಿಕ್ ತಂದಿದ್ದಾರೆ, ಅದನ್ನ ನೀವು ಆ ಡಿಸೈನ್ ಪ್ರಕಾರ ಅವ್ರ ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲ್ದು ಕೊಟ್ಟಿದ್ದೀರಾ, ಅವ್ರನ್ನ ಸ್ಯಾಟಿಸ್ಫೈ ಮಾಡಿದೀರಾ ಅಂದ್ರೆ ನೀವು ಮಾಸ್ಟರ್ ಟೈಲರ್. ಸೊ ಸ್ಯಾಟಿಸ್ಫೈ ಸೆಕೆಂಡ್ ಲೆವೆಲ್ ಅಲ್ಲಿ ಇರ್ಲಿ. ಪ್ಲೀಸ್ ನೀವು ಟ್ರೈ ಮಾಡಿದೀರಾ, ಏನೋ ಆಲ್ಟ್ರೇಷನ್ ಮಾಡಿ ಯಾರು ಸರಿ ಮಾಡಿದೀರಾ ಅಂದ್ರೂ ಓಕೆ, ನೀವು ಕಲ್ತಿದ್ದೀರಾ ಅಂತಾನೆ ಅರ್ಥ. ಬಟ್ ಒಂದ್ ಡಿಸೈನ್ ನೋಡಿದ ತಕ್ಷಣ ನಂಗೆ ಇದು ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಇನ್ನೂ ಕಲಿಯೋದಿದೆ ಅಂತ. ಗೊತ್ತಾಯ್ತಾ. ಈಗ ಫ್ಯಾಷನ್ ಡಿಸೈನಿಂಗ್ ಬರೋಣ. ಫ್ಯಾಷನ್ ಡಿಸೈನರ್ ಅಂದ್ರೆ ಈಗ ಅವ್ರ ಬಟ್ಟೆನೂ ತಂದಿಲ್ಲ, ಬಟ್ ಅವ್ರಿಗೆ ಗೊತ್ತು ಇಲ್ಲ ನಾನು ಏನ್ ಡಿಸೈನ್ ಮಾಡಿಸ್ಬೇಕು ಅಂತ. ಅಂತವ್ರು ನಿಮ್ ಹತ್ರ ಬಂದ್ರೆ ನೀವು ಅವ್ರು ಯಾವ ಕಲರ್ ಇದಾರೆ, ಅವ್ರಿಗೆ ಯಾವ ಕಲರ್ ಸೂಟ್ ಆಗುತ್ತೆ, ಯಾವ ಫ್ಯಾಬ್ರಿಕ್ ಸೂಟ್ ಆಗುತ್ತೆ, ಏನ್ ಡಿಸೈನ್ ಮಾಡ್ಕೊಟ್ರೆ ಚೆನ್ನಾಗ್ ಕಾಣ್ತಾರೆ, ಇದನ್ನೆಲ್ಲಾ ನೀವು ಅವ್ರಿಗೆ ಗೈಡ್ ಮಾಡಿ ಒಂದು ಕಾಸ್ಟ್ಯೂಮ್ ರೆಡಿ ಮಾಡಿ ಕೊಡ್ತಿದ್ದೀರಾ ಅಂದ್ರೆ ನೀವು ಬಂದು ಫ್ಯಾಷನ್ ಡಿಸೈನರ್. ಸೊ ಗೊತ್ತಾಯ್ತಲ್ಲ, ಮಾಸ್ಟರ್ ಟೈಲರ್ಗೂ ಫ್ಯಾಷನ್ ಡಿಸೈನರ್ಗೂ ಇರೋ ವ್ಯತ್ಯಾಸ. ಇದನ್ನೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇಟ್ಕೋತಾರೆ ಹೊರತು ಸೊ ನಮಗೇನ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವ್ ಇವಾಗ ಯಾರು ಆತರ ನಮ್ಮ ಹತ್ರ ಬಂದು ಕೇಳೋಂತವ್ರು ಯಾರು ಇರಲ್ಲ. ಅವ್ರದೇ ಸ್ಟೈಲ್ ಇರುತ್ತೆ, ಅವರೇ ತಂದಿರ್ತಾರೆ ಬಟ್ಟೆ ಎಲ್ಲ, ಅವ್ರ ಹತ್ರನೇ ಡಿಸೈನ್ ಇರುತ್ತೆ, ನಾವ್ ಜಸ್ಟ್ ಸ್ಟಿಚ್ ಮಾಡಿ ಕೊಡ್ಬೇಕು ಅಷ್ಟೇ. ಸೊ ನಿಮ್ ಬೊಟಿಕಲ್ಲೂ ಅಷ್ಟೇ ನೀವು ತುಂಬಾ ವೆರೈಟಿ ಸೀರೆಸ್ ಎಲ್ಲ ತಂದು ಇಟ್ಕೋಬಹುದು, ಸೀರೆ ಫ್ಯಾಬ್ರಿಕ್, ಅವಾಗ ಈ ತರ ಎಲ್ಲ ಯೂಸ್ ಆಗುತ್ತೆ. ಸೊ ಫ್ಯಾಷನ್ ಡಿಸೈನಿಂಗ್ ಕಲ್ತ್ಕೊಂಡ್ರೆ ಈ ಫೀಲ್ಡ್ ನಿಮ್ಗೆ ಯೂಸ್ ಆಗುತ್ತೆ. ಬಟ್ ಅದ್ ಯೂಸ್ ಆಗ್ಬೋದು ಹೊರತು ನೀವು ಮಾಸ್ಟರ್ ಟೈಲರ್ ಆಗಿದ್ರೆ ಮಾತ್ರ ನಿಮ್ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಡೆಯೋಕೆ ಸಾಧ್ಯ. ನಿಮಗೆ ಕಟ್ಟಿಂಗ್ ಗೊತ್ತಿರ್ಬೇಕು. ಸೊ ಸ್ಟಿಚಿಂಗ್ ಯಾರು ಸಿಗ್ತಾರೆ ನಿಮ್ಗೆ, ಯಾರು ಟೈಲರ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ನಿಮಗೆ ಕಟ್ಟಿಂಗ್ ಅನ್ನೋದು ಗೊತ್ತಿರ್ಲೇಬೇಕು. ಒಂದು ಪಿಕ್ಚರ್ ಒಂದು ಡ್ರಾಯಿಂಗ್ ನೋಡಿದ ತಕ್ಷಣ
ಗೊತ್ತಾಗ್ತಿದೆ ಅಲ್ವಾ? ಒಂದು ಪಿಕ್ಚರ್ ನೋಡಿದ ತಕ್ಷಣ ನೀವ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ನೀವು ಆಲ್ಮೋಸ್ಟ್ ಕಲ್ತಿದ್ದೀರಾ ಅಂತಾನೆ ಅರ್ಥ. ಸೊ ಈ ಕೊನೆ ಹಂತಕ್ ಬಂದಿದೀವಿ ನಾವು. ಎಲ್ರಿಗೂ ಒಂದು ಕಾನ್ಫಿಡೆಂಟ್ ಬಂದಿದೆ ಅಂತ ಅನ್ಕೋತೀನಿ. ಮತ್ತೆ ಇಲ್ಲಿ ತುಂಬಾ ಜನ ಅವತ್ತಿನ ಕೆಲಸ ಅವತ್ತೇ ಮಾಡಿ ಹಾಕಿದೀರಾ. ಸೊ ನೀವ್ ಹಾಕಿರೋದ್ನ ಅದು ಗ್ರೇಟ್ ಅಂತಾನೆ ಅನ್ಕೊಳ್ಳಿ. ಯಾಕಂದ್ರೆ ನಿಮ್ ಜೂನಿಯರ್ಗೆ ನೀವು ಒಂಥರ ಇನ್ಸ್ಪೈರ್ ಆಗಿದ್ದೀರಾ. ಯಾಕಂದ್ರೆ ನೀವು ಹೊಲ್ದ್ ಹಾಕಿದೀರಾ, ಅದನ್ನ ನೋಡಿದ್ರೆ ಅವರೇ ಚೆನ್ನಾಗಿ ಮಾಡ್ತಿದ್ದಾರೆ, ಸೊ ನಾವು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಕೂಡ ಅವ್ರಿಗೆ ಬಂದಿದೆ. ಸೊ ಯಾರು ಬೋಲ್ಡ್ ಆಗಿ ಫೋಟೋಸ್ ಹಾಕಿದೀರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸೊ ನಮ್ ಕೆಲಸ ಇದು ಒಂದು ಎಜುಕೇಶನ್ ಪರ್ಪಸ್ ಅಂತಾನೆ ಅನ್ಕೊಳ್ಳೋದೇನೆ. ಆಕ್ಚುಲಿ ಇದು ನಮ್ದೇನೆ ಒಂದು ಎಜುಕೇಶನ್ ಪರ್ಪಸ್. ನಾವು ಮಾಡಿರೋ ನಮ್ಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ನಾವು ನೋಡ್ಲೇಬೇಕು. ಸೊ ಅದು ಎಲ್ಲರೂ ಮಾಡಿ ಹಾಕಿದೀರಾ, ತುಂಬಾ ಥ್ಯಾಂಕ್ಸ್. ಓಕೆ, ಈಗ ಈ ಕ್ಲಾಸ್ ಏನ್ ನಿಮ್ ತಗೊಂಡಿದ್ದೀರಲ್ವಾ, ಇದು ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಆಗಿದೆ? ಸೊ ಅಥವಾ ಇನ್ನೂ ನಾವ್ ಯಾವ ರೀತಿ ಇದನ್ನ ಇಂಪ್ರೂವ್ ಮಾಡ್ಕೋಬೇಕು? ನೀವ್ ಇದನ್ನ ಹೇಳಿದ್ರೆ ನಿಮ್ ನೆಕ್ಸ್ಟ್ ಬರುವಂತ ಸ್ಟೂಡೆಂಟ್ ಗೆ ನೀವ್ ಒಂದು ಗೈಡ್ ಮಾಡ್ತಿದ್ದೀರಾ ಅಂತಾನೆ ಅರ್ಥ. ಯಾಕಂದ್ರೆ ಆನ್ಲೈನ್ ಅಂದ್ರೆ ತುಂಬಾ ಜನ ಎದುರ್ತಾರೆ, ಸೊ ಕಲಿಬೋದಾ ಇಲ್ವಾ ಅಂತ. ಯಾಕಂದ್ರೆ ಲೇಡೀಸ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅವ್ರ ಮನೆಯಿಂದಾನೋ ಎಲ್ಲ ದುಡ್ಡಿಸ್ಕೊಂಡ್ ಬಂದು ಕಟ್ಟಿರ್ತಾರೆ, ಬಟ್ ಅದು ಯೂಸ್ ಆಗಿಲ್ಲ ಅಂದ್ರೆ ಅವ್ರು ಬೈಸ್ಕೊಂತಾರೆ. ಮೊದ್ಲಿಗೆ ಮನೆಯಿಂದ ಒಂದು ಬೈಗುಳ ಇರುತ್ತೆ ಅವ್ರಿಗೆ, ನೀನೇನು ಮಾಡಲ್ಲ, ನೀನೆಲ್ಲ ಹಾಳು ಮಾಡ್ತೀಯಾ, ಹಂಗೆ ಹಿಂಗೆ ಅಂತ. ಆ ಭಯ ಲೇಡೀಸ್ ಇರುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ನೀವು ನನ್ನ ನಂಬಿ ಈ ಕೋರ್ಸ್ ಜಾಯ್ನ್ ಆಗಿದ್ದೀರಾ. ಈ ಕೋರ್ಸ್ ನಿಮ್ಗೆ ಎಷ್ಟು ಯೂಸ್ಫುಲ್ ಆಗಿದೆ, ನೀವು ಇದನ್ನ ಯಾವ ತರ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀರಾ, ನಿಮ್ ಫ್ಯೂಚರ್ ಪ್ಲಾನ್ ಏನಿದೆ, ಸೊ ಇದನ್ನೆಲ್ಲ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ರು ಮಾತಾಡೋಕೆ ಯಾರು ಭಯ ಪಡ್ಬೇಡಿ, ಆರಾಮಾಗಿ ಮಾತಾಡಿ. ನಿಮ್ಮ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ ಗೆ ನೀವೇ ಒಂದು ಗೈಡ್ ಮಾಡಿ. ಆನ್ಲೈನ್ ಕ್ಲಾಸ್ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತಾ ಅಥವಾ ಕಲಿತೀವಾ ಕಲಿಯಲ್ವಾ ಇದನ್ನೆಲ್ಲ ನೀವು ಹೇಳ್ಬೋದು ಆರಾಮಾಗಿ, ಮುಕ್ತವಾಗಿ. ಒಂದು ಅರ್ಥಪೂರ್ಣ ಚರ್ಚೆ ಆಗ್ಲಿ ಇದು. ಸೊ ಪ್ರತಿಯೊಬ್ರು ಭಾಗವಹಿಸಿ ಇದ್ರಲ್ಲಿ. ಸೊ ಶಿಲ್ಪಾ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಸೊ ಗ್ರೇಟ್. ನಮಸ್ತೆ, ನನ್ನ ಹೆಸರು ಶಿಲ್ಪಾಚಾರ್ಯ ಅಂತ ಹೇಳಿ, ನಾನು ಮಂಗಳೂರಿಂದ ಮಾತಾಡ್ತಾ ಇರೋದು ಮೇಡಮ್. ಫಸ್ಟ್ ಆಫ್ ಆಲ್ ನೀವು ಹೇಳಿದ ತರ ನನ್ಗೂ ಮೊದಲು ಹೆದರಿಕೆ ಇತ್ತು. ಯಾಕಂದ್ರೆ ನಾನು ಲೋಕಲ್ ಅಲ್ಲಿ ಕಲ್ತಿದ್ದು ಫಸ್ಟ್. ಹಿಂಗೆ ಒಬ್ರು ಟೈಲರ್ ಹತ್ರ ಜಲ್ದಿ ಕೊಡ್ಲಿಲ್ಲ ಅಂತ ಹೇಳಿ ಹಠಕ್ಕೋಸ್ಕರ ನಾನು ಸೇರ್ಕೊಂಡೆ. ಅದಾದ್ಮೇಲೆ ನಂಗೆ ತುಂಬಾನೇ ಯೂಸ್ ಆಯ್ತು. ಆದ್ರೆ ಒಂದ್ ಏನಾಗಿತ್ತು ಅಂದ್ರೆ ನಂಗೆಲ್ಲ ಕಲ್ಸೋರು ನಾನ್ ಕಲಿಯೋದ್ರಲ್ಲಿ ಫಾಸ್ಟ್. ಆ ಫಾಸ್ಟ್ನೆಸ್ ಯಾವಾಗ್ಲೂ ಗುರುಗಳಿಗೆ ಒಂದು ಇರಬೇಕು. ನಾನು ನನಗಿಂತ ನನ್ನ ಸ್ಟೂಡೆಂಟ್ಸ್ ಚೆನ್ನಾಗಿ ಕಲಿಬೇಕನ್ನೋ ಇದು ಗುರುಗಳಿಗೆ ಇರಬೇಕು. ಕಲಿಯೋರಿಗೆ ಹೆಂಗಿರ್ಬೇಕು, ಗುರುಗಳನ್ನ ಮೆಚ್ಚೋ ತರ ಇರಬೇಕು. ಆದ್ರೆ ಕೇಸಲ್ಲಿ ಹೆಂಗಾಗಿತ್ತು ಅಂತಂದ್ರೆ ಗುರುಗಳಿಗೆ ನನಗೆ ಹೇಳ್ಕೊಡಕ್ಕೇನೆ ಒಂಥರ ಇಬ್ರನ್ನ ನಾನು ಚಾಯ್ಸ್ ಮಾಡ್ಕೊಂಡೆ. ಒಬ್ಬರಿಗೆ ಸರಿಯಾಗಿ ನಾಲೆಡ್ಜ್ ಇರ್ಲಿಲ್ಲ, ಎರಡನೇವ್ರನ್ನ ಚಾಯ್ಸ್ ಮಾಡ್ಕೊಂಡೆ, ಕರೆಕ್ಟ್ ಚಾಯ್ಸ್ ಮಾಡ್ಕೊಂಡಿದ್ದೆ. ಆದ್ರೆ ನಾಲೆಡ್ಜ್ ಇತ್ತು, ಅವರಿಗೆ ಅವರಲ್ಲಿರೋ ನಾಲೆಡ್ಜ್ ನ ಹಂಚೋ ಗುಣ ಇರ್ಲಿಲ್ಲ. ಹಂಗಾಗಿ ಥರ್ಡ್ ಅಟೆಂಪ್ಟ್ ನಿಮ್ದು ನೋಡಿದಾಗ ನನ್ಗೆ ಇವ್ರು ಹೆಂಗಪ್ಪ, ಇವ್ರು ವಿಡಿಯೋದಲ್ಲಿ ಹೇಳೋ ತರನೇ ಹೇಳ್ತಾರ, ಸುಮ್ನೆ ಅಡ್ವರ್ಟೈಸ್ ಮಾಡ್ತಾರ ಏನು ಅಂತ ನನಗೆ ಸಿಕ್ಕಾಪಟ್ಟೆ ಭಯ. ಆದ್ರೂ ಒಂದ್ ಅಟೆಂಪ್ಟ್ ಇಷ್ಟ ದೇವ್ರು ಎಲ್ಲ ಪ್ರಶ್ನೆ ಹಾಕೊಂಡು ಹೋಗ್ಲಾ ಬೇಡ ಅಂತ ಹೇಳಿ, ಹೋದ್ರೆ ಹೋಗ್ಲಿ, ದುಡ್ಡು ಹೋಗ್ಲಿ, ಇಲ್ಲ ಏನೋ ಒಂದ್ ಆಯ್ತು ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ಅಮೌಂಟ್ ಕಟ್ಟಿ ಸೇರ್ದೆ. ಮತ್ತೆ ನಾನು ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ನಾನು ಏನ್ ಅಮೌಂಟ್ ಕೊಟ್ಟು ಕಳ್ತಿದ್ದೀನಲ್ಲ ಅದು ನಿಜವಾಗ್ಲೂ ನಾನು ಒಂದು ವಾರದಲ್ಲಿ ದುಡ್ಕೊಂಡ್ ಬಿಟ್ಟೆ. ಚೆನ್ನಾಗಿ ಇದಾಯ್ತು ಮೇಡಮ್. ನಿಮ್ದು ನನಗೆ ಖುಷಿ ಪಡೋ ಒಂದು ವಿಚಾರ ಅಂದ್ರೆ ನೀವೆಲ್ಲೂ ನನಗೆ ಮುಚ್ಚು ಮರೆ ಮಾಡಿಲ್ಲ. ಅದು ನನಗೆ ನಿಜವಾಗ್ಲೂ ನಾನು ಬೇರೆಯವ್ರಿಗೂ ಹೇಳಿದೀನಿ ಇದನ್ನ ಕೆಲವೊಂದು ವಿಡಿಯೋದಲ್ಲಿ. ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ. ನಿಮ್ ತರ ನಾನು ನೋಟಿಸ್ ಮಾಡಿದೀನಿ, ನೀವು ಕೆಲವೊಂದ್ಸತಿ ಊಟ ಮಾಡಿರೋದಿಲ್ಲ, ನಿಮ್ದು ಲೋ ಧ್ವನಿ ಕೇಳ್ತಾ ಇರತ್ತೆ, ಆಮೇಲೆ ಹೊಟ್ಟೆ ಹಸಿತಾ ಇದೆ ಅಂತ ಗೊತ್ತಾಗುತ್ತೆ, ಓ ಮೇಡಮ್ ಪಾಪ ಊಟ ಮಾಡಿಲ್ಲ ಅಂತ ಸಿಚುವೇಶನ್ ಅಲ್ಲೂ ನೀವು ನಮಗೆ ಹೇಳ್ಕೊಟ್ಟಿದ್ದೀರಾ. ಇಷ್ಟ ದಿನದಲ್ಲಿ ಒಂದು ದಿನನೂ ವಿನಾಕಾರಣ ನಾವಾಗೆ ಕೇಳಿದಕ್ಕೆ ಒಂದು ರಜಾ ಕೊಟ್ಟಿದ್ದೀರಾ ಬಿಟ್ರೆ, ನೀವಾಗೆ ಸುಮ್ನೆ ಅನ್ನೆಸರಿ ಯಾವ್ದು ರಜಾ ಹಾಕ್ಲಿಲ್ಲ. ನಮ್ಗೆ ಬೇರೆ ಇಲ್ಲ ಅನ್ನೋ ಮಾತೇ ಇಲ್ಲ. ನಾವ್ ಇಂಥದ್ದು ಬೇಕು ಅಂದ್ರೆ ಆಯ್ತು ಅಂತ ಹೇಳಿ ನೀವೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ನಿಮ್ ವಿದ್ಯೆನ ಸಾಧ್ಯ ಆದಷ್ಟು ನಮಗ್ ದಾರಿ ಎರೆದಿದ್ದೀರಾ. ಅದಕ್ಕೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು, ತುಂಬಾ ದೊಡ್ಡ ಮಾತು. ಇಲ್ಲ ಮೇಡಮ್, ಅದು ನೀವು ನಿಮ್ಮ ದೊಡ್ಡತನ ನಾವು ಹೇಳ್ಬೇಕು, ಗುರುತಿಸ್ಬೇಕು. ಯಾಕಂದ್ರೆ ನೀವು ಮಾಡ್ತಾ ಇರೋ ಸೇವೆ ಇದೆಯಲ್ಲ, ನಾವು ದುಡ್ಡು ಕೊಟ್ಟಿದ್ದು. ನೀವು ಈಗ ಹೋದ್ರೆ ಬೆಂಗಳೂರು ಅಂತ ಸಿಟಿನಲ್ಲಿ ಒಂದ್ ರೆಸ್ಟೋರೆಂಟ್ ಹೋದ್ರೆ ನಿಮ್ ಫ್ಯಾಮಿಲಿನಲ್ಲಿ ನೀವು ಖರ್ಚು ಮಾಡ್ಕೊಳ್ತೀರಾ. ಆದ್ರೆ ನೀವು ನಮಗ್ ಕೊಟ್ಟಿರೋ ಜ್ಞಾನ ಅನ್ನೋದು ನಾವು ಸಾಯೋವರೆಗೂ ಇರುವಂತ ಜ್ಞಾನ ಅದು. ಅಂತದ್ರಲ್ಲಿ ಇನ್ನೂ ಕೆಲವು ಏನಂದ್ರೆ ಎಲ್ರು ಕಷ್ಟ ಪಡ್ತಾ ಇದ್ದಾರೆ ಟೈಲರ್ಸ್ ಗಳು. ಅದೇ ರೀತಿನೇ ಬಿಗಿನರ್ಸ್ ಇದಾರೆ, ಅವ್ರು ಸ್ವಲ್ಪ ಕಷ್ಟಪಡಿ. ಯಾಕಂದ್ರೆ ನಮ್ಮ ಕಾಲದಲ್ಲಿ ಆ ತರ ಇತ್ತು ಮೇಡಮ್. ಕೆಲವೊಂದ್ಸತಿ ಹೇಳ್ತಿರಂಗೇನೆ ನಾವೆಲ್ಲ ಉಲ್ಟಾ ಸೀದಾ ಮಾಡಿ ಹೊಲ್ದು ಬಿಚ್ಚಿ ಎಲ್ಲಾ ಮಾಡಿನೇ ನಾವು ಈ ತರ ಕಲ್ತಿರೋದು. ಆಮೇಲೆ ಇನ್ನು ಬೇರೆ ಬೇರೆ ಫ್ರೆಂಡ್ಸ್ಗೆಲ್ಲ ಏನ್ ಹೇಳ್ತೀನಿ, ನೀವು ಫಸ್ಟೇನೆ ಹೈ ಇದಕ್ ಹೋಗ್ಬೇಡ್ರಿ. ಲೋ ಲೆವೆಲ್ ಇಂದ ಒಂದೊಂದೇ ಹಂತ ಸ್ಟಾರ್ಟ್ ಮಾಡ್ರಿ. ಒಂದೊಂದೇ ಹಂತ, ಒಂದ್ 4 ಜನಕ್ಕೆ ಕಮಿಟ್ ಆಗ್ರಿ. ಆಮೇಲೆ ಅವ್ರಿಗೆ ಕರೆಕ್ಟ್ ಆಯ್ತಾ ಅವ್ರಿಗೆ ಹೇಳ್ರಿ, ನೀವು ನಿಮ್ ಫ್ರೆಂಡ್ಸಿಗೆ ಹೇಳಿ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ ನಿಮಗೆ, ಈ ತರ ಹೇಳಿ. ಆತರ ಹೇಳೋದ್ರಿಂದ ನಿಮ್ಗೆ ಸುಮಾರು ಇದಾಗುತ್ತೆ. ಈಗ ನಾನ್ ಮನೇಲಿ ಕೂತೇನೆ ಏನಿಲ್ಲ ಅಂದ್ರೂ 15 to 20,000 ನಾನು ಮನೇಲೇನೆ ಅರ್ನ್ ಮಾಡ್ತೀನಿ. ಯಾವ್ದು ಬಾಡಿಗೆ ಕಟ್ಬೇಕಂತಿಲ್ಲ. ಯಾಕಂದ್ರೆ ನಾನು ಅರ್ನ್ ಮಾಡಿ ನಾನು ಸುಮಾರು ತಗೊಂಡಿದ್ದೀನಿ. ಅದೇ ತರ ನೀವು ಮಾಡಿ, ಶಾಪ್ ಇಡ್ಬೇಕಂತಿಲ್ಲ. ಮುಂದೊಂದ್ ದಿನ ಖಂಡಿತ ನಾನು ಏನಾದ್ರು ಬುಟಿಕ್ ಮಾಡಿದ್ರೆ ನೀವೇ ನನ್ನ ಚೀಫ್ ಗೆಸ್ಟ್ ಆಗಿ ನೀವೇ ನನ್ನ ಶಾಪ್ ನ ಓಪನ್ ಮಾಡ್ಬೇಕು. ಇದು ಈಗಲೇ ಫಿಕ್ಸ್. ಖಂಡಿತ ಎಲ್ಲೇ ಮಾಡಿ ಖಂಡಿತ ಬರ್ತೀವಿ. ಯಾಕಂದ್ರೆ ಯಾವುದೇ ಫೀಲ್ಡ್ ಅಲ್ಲಿ ಒಂದ್ ಸ್ವಲ್ಪ ಜಲಸ್ ಅಂತ ಇರ್ಬೋದು, ಬಟ್ ಈ ತರ ಏನಿದೆಯಲ್ಲ, ಒಂದು ಗುರುಗಳಾಗಿರೋ ಸ್ಥಾನದಲ್ಲಿ ಇರ್ತಾರಲ್ಲ, ಅವ್ರ ಸ್ಟೂಡೆಂಟ್ ಏನಾದ್ರು ಸಾಧನೆ ಮಾಡಿದ್ರೆ ಅವ್ರಿಗಿಂತ ಜಾಸ್ತಿ ಖುಷಿ ಪಡೋದೆ ಅವ್ರ ಗುರುಗಳು. ಸೊ ಅದು ನಮಗೂ ಅನ್ಸುತ್ತೆ. ಸೊ ನಮ್ ಸ್ಟೂಡೆಂಟ್ ಇಷ್ಟ ಚೆನ್ನಾಗಿ ಮಾಡ್ತಿದ್ದಾರೆ, ಇಷ್ಟ ಮೇಲೆ ಏನೋ ಒಂಥರ ನಮ್ಗೆ ಪ್ರೌಡ್ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಶಿಲ್ಪಾ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಇನ್ನೊಂದು ವಿಷಯ, ಆನ್ಲೈನ್ ಅಲ್ಲಿ ಕಲಿಬೋದಾ ಇಲ್ವಾ? ತುಂಬಾ ಜನಕ್ಕೆ ಲೇಡೀಸ್ಗೆ ಇದಿರೋ ಭಯ, ಅದಕ್ಕೆ ನೀವೇನಾದ್ರೂ ಸಜೆಷನ್ ಹೇಳ್ತೀರಾ ಅವ್ರಿಗೆ? ಹೇಳ್ತೀನಿ ಮೇಡಮ್, ಈ ಆನ್ಲೈನ್ ಅಲ್ಲಿ ಖಂಡಿತ ಕಲಿಬಹುದು. ಹೇಗೆ ಅಂದ್ರೆ ಫಸ್ಟ್ ನಮ್ಗೆ ಏನೂ ಬರಲ್ಲ ಅಂತ ಅನ್ನೋರಿಗೆ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಅವರಿಗೆ ನಾಲೆಡ್ಜ್ ಇರಬೇಕು.
ನಮ್ಮ ಟೇಪ್ ಅಲ್ಲಿ ಅಳತೆ ತಗೊಳ್ಳೋದಾಗಿರ್ಬಾರ್ದು, ಲೆಂತ್ ಅಂದ್ರೆ ಏನು, ವಿಡ್ತ್ ಅಂದ್ರೆ ಏನು, ಇದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಬೇಕು ಅವರಿಗೆ. ಬೇಸಿಕ್ ನಾಲೆಡ್ಜ್ ಇದ್ರೆ ಖಂಡಿತ ಕಲಿಬಹುದು ಮೇಡಮ್. ಇದ್ರಲ್ಲಿ ಏನು ಮೋಸ ಇಲ್ಲ, ಮತ್ತೊಂದಿಲ್ಲ. ನೀವು ಅಷ್ಟು ಪೇಷನ್ಸ್ ಆಗಿ ಹೇಳ್ಕೊಡ್ತೀರಾ, ಬೇರೆಯವ್ರ ತರ ಏನಿಲ್ಲ. ಆದ್ರೆ ಸ್ವಲ್ಪ ಅವ್ರಿಗೆ ಬೇಸಿಕ್ ಗೊತ್ತಿದ್ರೆ ಆರಾಮಾಗಿ ಕಲಿಬಹುದು ಮೇಡಮ್, ನೋ ಡೌಟ್. ಥ್ಯಾಂಕ್ ಯು ಶಿಲ್ಪಾ ಅವರೇ. ಸೊ ಆಲ್ಮೋಸ್ಟ್ 30 ದಿನದ್ನ ಒಂದು 5 ನಿಮಿಷದಲ್ಲಿ ಚೆನ್ನಾಗಿ ಹೇಳಿದೀರಾ. ಸೊ ಥ್ಯಾಂಕ್ ಯು. ಹಲೋ ಮೇಡಮ್. ಮ್ಯಾಮ್ ನಮಸ್ತೆ. ಗೀತಾ ಅವರೇ ಹೇಳಿ. ನಮಸ್ತೆ. ಫಸ್ಟ್ ಆಫ್ ಆಲ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. Thank ಯಾಕೆಂದ್ರೆ you. ಫಸ್ಟ್ ಇನ್ಸ್ಪಿರೇಷನ್ ನೀವೇ ನನ್ಗೆ. ಯಾಕೆಂದ್ರೆ ನಾನು ಯಾವ್ದ್ರಲ್ಲಾದ್ರೂ ನೋಡಿದ್ರು ನಾನು ಪರ್ಫೆಕ್ಷನ್ ಇರ್ಬೇಕು ಅಂತ ಎಲ್ಲ ಸರ್ಚ್ ಮಾಡ್ತಾ ಇರ್ತೀನಿ, ಯಾವ್ದೇ ಒಂದು ವಿಷಯದಲ್ಲಾದ್ರೂ. ಅದು ನೀವ್ ಹಾಕೊಂಡಿರೋ ಔಟ್ಫಿಟ್ ಗಳೆಲ್ಲ ನೋಡ್ಬಿಟ್ಟು ನಾನು ತುಂಬಾ ಇನ್ಸ್ಪೈರ್ ಆದೆ. ಈ ಒಂದು ರಿಂಕಲ್ಸ್ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿದೆ ಇವ್ರದ್ದು ಟೀಚಿಂಗ್ ಮೆಥಡ್ ಅನ್ನೋದು. ಅದೇ ಒಂದು ಫಸ್ಟ್ ನಂದು ರೀಸನ್ ನಾನು ಜಾಯ್ನ್ ಆಗೋದಿಕ್ಕೆ. ಒಂದು ಹೊಲಿಬೇಕು ಅಂತ ಅಂದಾಗ ನಾನು ಏನ್ ಮಾಡ್ತಿದ್ದೆ, ಸುಮಾರು ಯೂಟ್ಯೂಬ್ ನೋಡ್ತಿದ್ದೆ. ಆದ್ರೆ ನಾನ್ ಬೇಸಿಕಲಿ ನಾನು ಅಷ್ಟು ಕಲ್ತಿಲ್ಲ. ತುಂಬಾ ಯೂಟ್ಯೂಬ್ ನೋಡೇನೆ ಜಾಸ್ತಿ ನಾನೇ ಸ್ವಲ್ಪ ತಿಳ್ಕೊಂಡು ಆತರ ಬೇಸಿಕ್ ಐಡಿಯಾದಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ನನ್ ಲಕ್ ಏನೋ ಗೊತ್ತಿಲ್ಲ, ಯಾವ್ದು ಹೊಲಿದ್ರು ಕರೆಕ್ಟ್ ಆಗೇ ಬರ್ತಿತ್ತು ಅವ್ರಿಗೆ. ಮೆಜರ್ಮೆಂಟ್ ತಗೊಳ್ತಿರ್ಲಿಲ್ಲ ನಾನು. ಆಲ್ಮೋಸ್ಟ್ ಜಸ್ಟ್ ಒಂದ್ ಐಡಿಯಾ ಮೇಲೆ ಅವ್ರಿಗೆ ಈ ತರ ಇರ್ಬೋದು ಅಂದ್ಬಿಟ್ಟು ಹೊಲ್ದ್ ಕೊಟ್ರು ಕರೆಕ್ಟ್ ಆಗಿ ಫಿಟ್ಟಿಂಗ್ ಎಲ್ಲ ಬರ್ತಿತ್ತು. ಆದ್ರೆ ಅದೇನಾಗ್ತಿತ್ತು ಅಂದ್ರೆ ಟೈಮ್ ವೇಸ್ಟ್ ಅನ್ಸ್ತಾ ಇತ್ತು ಮ್ಯಾಮ್. ಯಾಕಂದ್ರೆ ಒಂದೊಂದಕ್ಕೂ ಅಷ್ಟು ನೋಡಿ ನೋಡಿ ಮಾಡ್ಬೇಕು ಅಂದಾಗ ಅದೇ ತುಂಬಾ ಟೈಮ್ ತಗೊಳ್ತಿತ್ತು. ಆದ್ರೆ ನಿಮ್ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ಹೌದು ಇವ್ರದ್ದು ಫಾಲೋ ಮಾಡಿದ್ರೆ ಬೇಗ ಕಟಿಂಗು ಮಾಡ್ಬೋದು, ಪರ್ಫೆಕ್ಷನ್ ಇರುತ್ತೆ ಅನ್ನೋ ರೀಸನ್ ಇಂದ ಜಾಯಿನ್ ಆದೆ. ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್ ನಿಮ್ಮಿಂದ. ಏನು ಮುಚ್ಚುಮರೆ ಮಾಡದೆ ತುಂಬಾ ಚೆನ್ನಾಗಿ ಎಲ್ಲಾರ್ಗು ಹೇಳ್ಕೊಟ್ಟಿದೀರಾ. ಆಮೇಲೆ ನಾವ್ ಏನು ಎಕ್ಸ್ಟ್ರಾ ಕೇಳಿದ್ರು ಪಾಪ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡು ಎಲ್ಲಾ ಮಾಡ್ತಿದ್ದೀರಾ. ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಅದಕ್ಕೆ. ಆಮೇಲೆ ಆನ್ಲೈನ್ ಅಲ್ಲಿ ಆರಾಮಾಗಿ ಕಲಿಬಹುದು ಮೇಡಮ್. ಇನ್ನೊಂದು ನಮ್ಗೆ ಒಬ್ಬೊಬ್ರು ನನ್ಗೆ ಆಕ್ಚುಲಿ ಆಫ್ಲೈನ್ ಅಲ್ಲೇ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಅಲ್ಲೇ ನಿಮ್ಮನ್ನ ಡೈರೆಕ್ಟ್ ಆಗಿ ಭೇಟಿಯಾಗಿ ಕಲಿಬೇಕು ಅಂತ. ಆದ್ರೆ ತುಂಬಾ ದೂರ ಇರೋದ್ರಿಂದ ಇದೊಂದು ನಮ್ಗೆ ಅಡ್ವಾಂಟೇಜ್ ಏನು ಅಂತಂದ್ರೆ ಈಗಿನ ಜನರೇಷನ್ ಅವ್ರಿಗೆ ನಾವ್ ಎಲ್ಲಿ ಕೂತಿರ್ತೀವೋ ಅಲ್ಲೇ ನಮ್ಗೆಲ್ಲ ಸಿಗ್ತಾ ಇರುತ್ತೆ. ಅದೊಂದು ಯೂಸ್ ಮಾಡ್ಕೋಬೇಕು ಅಷ್ಟೇ. ಅದು ಒಂಥರ ನಮ್ಗೆ ಒಂದು ಒಳ್ಳೇದಾಯ್ತು. ನೀವು ಆಮೇಲೆ ಹೇಳಿದ್ರೆ ನಮ್ಗೆ ರೆಕಾರ್ಡಿಂಗ್ ವಿಡಿಯೋಸ್ ಎಲ್ಲ ನಿಮ್ಗೆ ಆಫ್ಲೈನ್ ಅವ್ರಿಗೆ ಅಂತ ನಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ. ವಿಡಿಯೋಸ್ ಇರುತ್ತೆ ನಮ್ಗೆ 2 years ನಮ್ ಜೊತೆ. ಸೊ ಅದು ಯಾವ್ದಿದ್ರೆ ನೀವಿದ್ದಂಗೆ ನಮ್ ಜೊತೆ. ಆತರ ಇದು ತುಂಬಾ ಇದಾಯ್ತು ಮ್ಯಾಮ್. ಆಮೇಲೆ ನಿಮ್ ಜೂನಿಯರ್ಗೆ ಏನ್ ಹೇಳ್ತೀರಾ? ಅದು ಯಾವ್ದಕ್ಕೂ ಭಯ ಪಡ್ಬಾರ್ದು ಅಷ್ಟೇ ಮ್ಯಾಮ್. ಭಯ ಪಡ್ಬಾರ್ದು ಅಷ್ಟೇ, ಮುಂದೆ ಹೋಗ್ತಾ ಇರ್ಬೇಕಾದ. ಅದು ಒಂದು ತಪ್ಪು ಮಾಡಿದಾಗೆ ನಾವೊಂದು ಕಲಿಬೇಕು ಅಂತಂದ್ರೆ ಆಗೋದು. ನಮ್ಗೆ ತಪ್ಪು ಮಾಡ್ದಿರಾ ಯಾವ್ದು ಒಂದೇ ಸರ್ತಿ ನಮ್ಗೆ ಬರೋದಿಲ್ಲ. ಇನ್ನೊಂದು ಇಂಟ್ರೆಸ್ಟ್ ಇರ್ಬೇಕು ಮ್ಯಾಮ್ ನಮ್ಗೆ. ಒಂದು ಕಲಿಬೇಕು ಅಂತಂದಾಗ ಮೇನ್ ಇಂಟ್ರೆಸ್ಟ್ ಇರ್ಬೇಕು, ನೆಕ್ಸ್ಟ್ ಡೆಡಿಕೇಶನ್ ಇರ್ಬೇಕು. ಅದ್ರಲ್ಲಿ ಏನೋ ಒಂದು ಮಾಡ್ಬೇಕು ಅನ್ನೋದು ತುಂಬಾ ಅದಿದ್ರೆ ಡಿಸಿಪ್ಲಿನ್ ಇರ್ಬೇಕು. ನೀವ್ ಹೇಳ್ದಂಗೆ ಅವತ್ತಿಂದ ಅವತ್ತೆಲ್ಲ ಕಲ್ತಾಗ ನಮ್ಗೆ ಕರೆಕ್ಟ್ ಆಗಿ ಅರ್ಥನೂ ಆಗುತ್ತೆ. ನಮ್ಗೆ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಈಸಿ ಆಗುತ್ತೆ ಮ್ಯಾಮ್. ಆಮೇಲೆ ಮತ್ತೆ ನಾನು ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಎಷ್ಟು ದಿನ ಹೊಲಿಯೋದನ್ನೆಲ್ಲ ತೋರಿಸ್ಕೊಟ್ಟಿರೋ ನಿಮ್ಮ ಅಸಿಸ್ಟೆಂಟ್ಗೂ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಆಮೇಲೆ ಅವ್ರ ಕ್ಯಾಮ್ರಾಮನ್ ಯಾರಿದಾರೋ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಎಲ್ಲ ಎಷ್ಟೊಂದೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನೀವು ಕರೆಕ್ಟ್ ಆಗಿ ನಮ್ಗೆಲ್ಲ ವಿಡಿಯೋಸ್ ಎಲ್ಲ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬೇಗ ಬೇಗ ಎಡಿಟ್ ಮಾಡಿ ಹಾಕಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ನಮ್ಗೆ. ಏನ್ ಕಲ್ತಿದ್ದೀರಲ್ಲ ಸಾಧಾರಣ ಏನಲ್ಲ. ತುಂಬಾ ನೀವ್ ಪಿಕ್ಚರ್ ನೋಡಿದ ತಕ್ಷಣ ನಿಮ್ಗೆ ಐಡಿಯಾ ಬರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಯಾರ್ಯಾರಿದ್ದಾರೆ ಮೇಡಮ್ ಅವ್ರಿಗೂ ಎಲ್ಲ ತುಂಬಾ ಥ್ಯಾಂಕ್ಸ್. ಎಲ್ಲ ಗ್ರೂಪ್ ಅಲ್ಲಿ ನಾವೆಲ್ಲ ಒಂದೇ ಅನ್ನೋ ತರ ಎಲ್ಲಾರು ಯಾವ್ದಾದ್ರು ಒಂದು ಡೌಟ್ಸ್ ಕೇಳಿದ್ರೆ ನಿಮ್ಮ ಒಂದು ಇದಕ್ಕೆ ರಿಪ್ಲೈಗೂ ವೇಟ್ ಮಾಡ್ದಿರಾ. ತುಂಬಾ ಚೆನ್ನಾಗಿ ಅವ್ರ ನಾಲೆಡ್ಜ್ ನೆಲ್ಲ ತುಂಬಾ ಶೇರ್ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಯಾರು ಈ ತರ ಎಲ್ಲ ಇರಲ್ಲ ಮೇಡಮ್ ಗ್ರೂಪ್ ಅಲ್ಲಿ. ಯಾಕಂದ್ರೆ ನಾನ್ ನೋಡಿರೋ ಪ್ರಕಾರ ತುಂಬಾ ನಾನು ಹೇಳ್ಕೊಟ್ಬಿಟ್ಟು ಅವ್ರೆಲ್ಲಿ ಬೆಳೆದ್ ಬಿಡ್ತಾರೋ ಅನ್ನೋದೇ ಜನರ ಥಿಂಕಿಂಗ್ ಜಾಸ್ತಿ ಇದೆ. ಈ ಕಾಂಪಿಟೇಟಿವ್ ವರ್ಲ್ಡ್ ತುಂಬಾ ಇರೋದ್ರಿಂದ ನಮ್ಮ ಗ್ರೂಪ್ ತುಂಬಾ ಲಕ್ಕಿ ಗ್ರೂಪ್ ಅಂತಾನೆ ಅನ್ಸುತ್ತೆ ಮ್ಯಾಮ್ ನನ್ಗೆ. ನಿಮ್ಗೂ ಫಸ್ಟ್ ಮೈನ್ ಲಾಸ್ಟ್ ಅಲ್ಲಿ ಹೇಳ್ಬೇಕು ಮ್ಯಾಮ್ ಥ್ಯಾಂಕ್ಸ್. ಯಾಕಂದ್ರೆ ನೀವು ಒಂದು ಆನ್ಲೈನ್ ಅಂತ ಫಸ್ಟ್ ಟೈಮ್ ನೀವು ಸ್ಟಾರ್ಟ್ ಮಾಡಿ ನಮ್ಗೆ ಇಂತ ಒಳ್ಳೆ ಗ್ರೂಪ್ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಮ್ಯಾಮ್ ನಮಸ್ತೆ. ನಾನು ಫಸ್ಟ್ ಟೈಮ್ ನಿಮ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು. ನಿಮ್ ವಿಡಿಯೋಸ್ ನ ಒಂದಲ್ಲ ಸ್ಟಾರ್ಟಿಂಗ್ ಇಂದ ಫುಲ್ ಯೂಟ್ಯೂಬ್ ಚಾನಲ್ ಶಾರ್ಟ್ ವಿಡಿಯೋಸ್ ಪ್ರತಿ ಒಂದನ್ನು ನೋಡಿ ನಂದ್ ಏನೇನ್ ಸಣ್ಣ ಪುಟ್ಟ ಇದೆಯೋ ಅದನ್ನೆಲ್ಲ ಆಲ್ಟ್ರೇಷನ್ ಸರಿ ಮಾಡ್ಕೊಂಡು ನಾವ್ ಎಷ್ಟೇ ಹೊಲದ್ರುನು ನಮಗೆ ಪರ್ಫೆಕ್ಟ್ ಅನ್ಸ್ತಿರ್ಲಿಲ್ಲ. ಹಾಕೊಳ್ಳೋರು ಸರಿ ಇದೆ ನನ್ಗೆ ಕರೆಕ್ಟ್ ಆಗಿದೆ ಅಂತ ಅಂದ್ರು ನನಗ್ ನೋಡಿದ್ರೆ ನನಗ್ ಸಮಾಧಾನ ಆಗ್ತಿರ್ಲಿಲ್ಲ. ನಮ್ಗೆ ಫಿಟ್ಟಿಂಗ್ ಇಲ್ಲ, ಫಿನಿಶಿಂಗ್ ಇಲ್ಲ, ಇನ್ನೂ ಕೊಡ್ಬೇಕು ಅಂತ ಅನಿಸ್ತಿತ್ತು. ಆ ಫಿನಿಶಿಂಗ್ಗೋಸ್ಕರ ಆ ಫಿಟ್ಟಿಂಗ್ಗೋಸ್ಕರ ನಾನ್ ನಿಮ್ಗೆ ಕಾಲ್ ಮಾಡಿದೆ. ಮ್ಯಾಮ್ ಆನ್ಲೈನ್ ಕ್ಲಾಸ್ ಇದೆಯಾ ಅಂತ. ಇಲ್ಲ ಆಫ್ಲೈನ್ ಇದೆ ನಮ್ದು, ಆನ್ಲೈನ್ ಇನ್ನೂ ಶುರು ಮಾಡಿಲ್ಲ ನಾವು ಅಂತ ಹೇಳಿದ್ರ. ರಿಕ್ವೆಸ್ಟ್ ಮಾಡಿದೀವಿ. ನಂತರ ಎಷ್ಟೊಂದ್ ಜನ ರಿಕ್ವೆಸ್ಟ್ ಮಾಡಿರ್ಬೋದು ಗೊತ್ತಿಲ್ಲ. ಓಕೆ ಮ್ಯಾಮ್ ನಾವು ಆನ್ಲೈನ್ ಶುರು ಮಾಡಿದಾಗ ನಾವು ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರ. ಅದೇ ತರ ಇನ್ಫಾರ್ಮ್ ಕೂಡ ಮಾಡಿದ್ರ. ಇನ್ಫಾರ್ಮ್ ಮಾಡಿ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಪೇ ಮಾಡಿ ಜಾಯ್ನ್ ಆಗಿದ್ದೀನಿ. ನಿಮ್ಮ ಕಟಿಂಗು, ನಿಮ್ ಸ್ಟಿಚಿಂಗು, ನಿಮ್ ಫಿನಿಶಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ತುಂಬಾ ಖುಷಿ ಇದೆ. ಇವಾಗ ಇಷ್ಟು ದಿನ ಮಾಡಿದ್ರಲ್ಲಿ ನಾನು ಆನ್ಲೈನ್ ಅಂತಂದ್ರೆ ಇದಕ್ ಮೊದ್ಲೇ ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದೆ ನಿಮ್ದೇ 2 ಕೋರ್ಸ್ ಅನ್ನ. ಅದ್ರಲ್ಲೂ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಬಂದಿತ್ತು. ಮತ್ತೆ ನಿಮಗ್ ಮೊದ್ಲು ನಾನು ಬೇರೆಯವ್ರದ್ದು ಆನ್ಲೈನ್ ಕ್ಲಾಸ್ ತಗೊಂಡಿದ್ದೆ. ಅದ್ರಲ್ಲಿ ನನ್ಗೆ ಏನೋ ಅರ್ಥ ಆಗಿರ್ಲಿಲ್ಲ. 1 ತಿಂಗಳು ವೇಸ್ಟ್ ಆಯ್ತು. ಅವಾಗ ಇನ್ನೂ ಮನೇಲೇ ಇದ್ದೆ. ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ನಾಗ್ ಹೋಗಿದ್ದೆ. ಇದ್ರಲ್ಲಿ ನನಗೆ ನಿಮ್ ಎಲ್ಲಾ ವಿಡಿಯೋಸ್ ನೋಡಿ ಕಾನ್ಫಿಡೆನ್ಸ್ ಇತ್ತು. ಪರ್ಫೆಕ್ಟ್ ಆಗಿ ಇದ್ದೇ ಇರುತ್ತೆ, ಹಾಗೆ ಆಗುತ್ತೆ. ಫಿಟ್ಟಿಂಗ್ ನೀವ್ ಹಾಕೋ ಬ್ಲೌಸಸ್ ನೋಡಿ ಫಿಟ್ಟಿಂಗ್ ನಮ್ಗೆ ಇಷ್ಟ ಆಗ್ತಿತ್ತು. ತುಂಬಾ ಚೆನ್ನಾಗಾಯ್ತು ಮ್ಯಾಮ್.
ಈ ಕ್ಲಾಸಸ್ ಅಷ್ಟೇ ಯಾವ್ದು ನಮ್ಗೆ ಟೈಮ್ ಸಿಕ್ತೋ ಟೈಮ್ ಸಿಕ್ಕಿಲ್ವಾ ಶಾಪಲ್ಲಿ ಇದ್ರೆ ಎಷ್ಟೊಂದ್ ಜನ ನಮ್ ತರ ಶಾಪಲ್ಲಿ ಇರೋರೇ ಇದಾರೆ. ಟೈಮ್ ಇದ್ರು ಇಲ್ಲ ಅಂದ್ರೂ ನಾವ್ ಅದಕ್ಕೋಸ್ಕರ ಫ್ರೀ ಮಾಡ್ಕೊಂಡು ತುಂಬಾ ಜನ ಇದಾರೆ ಮಾಡ್ತಾ ಇದೀವಿ. ಖುಷಿ ಇದೆ. ಈ ಟೈಮ್ ಮಾತ್ರ ತುಂಬಾ ಸ್ಕೂಲ್ ಟೈಮ್ ಎಲ್ಲ ನೆನಪಾದಂಗ ಆಗೋಯ್ತು ಇವ್ರನ್ನೆಲ್ಲ ನೋಡಿ. ಈ ಟೈಮ್ ಈ ವಯಸ್ಸಲ್ಲಿ ಸಿಗ್ಬೇಕಲ್ಲ ನಮ್ಗುನು. ವಯಸ್ಸು ಚಿಕ್ಕದಾದ್ರೂ ದೊಡ್ಡದಾದ್ರೂ ಸ್ಟೂಡೆಂಟ್ಸ್ ತರನೇ ನಮಗೂ ಫೀಲ್ ಆಗೋಗಿದೆ ಇವಾಗ. ನೀವು ಟೀಚರ್ ನಾವು ಸ್ಟೂಡೆಂಟ್ಸ್ ಈಗ ಯಾವಾಗ ಏನೇ ಕೇಳಿದ್ರು ಆನ್ಸರ್ ಮಾಡಿದೀರಾ, ತುಂಬಾ ಥ್ಯಾಂಕ್ಸ್. ಸೊ ಇನ್ನೊಂದ್ ವಿಷಯ ಗೊತ್ತಾ, ಇಲ್ಲಿ ಎಲ್ರು ಬ್ಲೌಸ್ ಸ್ಟಿಚ್ ಮಾಡಿ ಹಾಕೊಂಡಿದಾರಲ್ಲ, ನನಗಿಂತಲೂ ತುಂಬಾ ಪರ್ಫೆಕ್ಟ್ ಆಗಿ ಹೊಲ್ದಾಕಿದ್ದಾರೆ. ಸೊ ನೋಡಿದಲ್ಲ ಎಲ್ಲರೂ ಫೋಟೋಸ್ ಹಾಕಿದಾರಲ್ಲ, ತುಂಬಾ ಚೆನ್ನಾಗಿ ಹೊಲ್ದಾಕಿದ್ದಾರೆ. ನಿಮಗೆ ಹೇಗೆ ಆನ್ಲೈನ್ ಹೊಸ ಅನುಭವ ಆಯ್ತು, ನಾನು ಕೂಡ ಲೈವ್ ಅಲ್ಲಿ ಹೇಳ್ಕೊಟ್ಟಿರೋದು ನಂದು ಕೂಡ ಇದು ಮೊದಲನೇ ಅನುಭವ. ಲೈವ್ ಅಲ್ಲೇ ಮಾಡಿ ರೆಕಾರ್ಡೆಡ್ ಬೇಡ, ಇನ್ ಕಂಟಿನ್ಯೂ ಯಾವ್ದೇ ಆದ್ರೂ ಅಷ್ಟೇನೆ ಜಾಯ್ನ್ ಆಗ್ತೀವಿ. ಓಕೆ ಮ್ಯಾಮ್, ಬಿಸ್ನೆಸ್ ಏನಾದ್ರು ಶುರು ಮಾಡ್ತೀವಿ ಅನ್ನೋರಿಗೆ ಸ್ಟಾರ್ಟಿಂಗ್ ಮನೇಲಿ ಪರ್ಫೆಕ್ಟ್ ಆಗಿ ಫಸ್ಟ್ ನಿಮ್ ಬ್ಲೌಸ್, ನಿಮ್ ಮನೇಲಿ ಇರೋರ್ ಬ್ಲೌಸ್, ಎಲ್ಲಾರ್ ಬ್ಲೌಸ್ ಹೊಲ್ದು ಬರೀ ಅವ್ರ 5 ಜನದ್ದಾದ್ರೂ ನಿಮ್ಗೆ ಪರ್ಫೆಕ್ಷನ್ ಇರ್ಲಿ, ಎಲ್ಲಾ ಡಿಸೈನ್ಸ್ ಎಲ್ಲಾ ಪ್ಯಾಟರ್ನ್ಸ್. ಅದಾದ್ಮೇಲೆ ನೀವು ಶಾಪ್ ಓಪನಿಂಗ್ ಅದು ಇದು ನೀವ್ ಯಾರನ್ನು ಕೇಳೋದ್ ಬೇಡ, ನಿಮ್ಗೆ ಅದು ನಾಲೆಜ್ ಬಂದ್ಬಿಡುತ್ತೆ. ನಾವ್ ಹೀಗೆ ಮಾಡ್ಬೇಕು, ಹೀಗೆ ಹೋಗ್ಬೇಕು, ಹೀಗೆ ಬರ್ಬೇಕು ಅಂತ ಆ ಧೈರ್ಯನೂ ಬರುತ್ತೆ ಅವಾಗ. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಸೊ ಅವ್ರು ಹೇಳಿದ್ದು ನಿಜ. ನೀವು ಏನ್ ಮನೇಲಿ ಇರೋರ್ ಮೇಲೆ ಮೊದ್ಲು ನೀವು ಎಕ್ಸ್ಪೆರಿಮೆಂಟ್ ಮಾಡಿ. ಸೊ ಫ್ರೀಯಾಗಿ ಹೊಲ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಮೊದ್ಲೇ ದುಡ್ಡು ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದ್ರೆ ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಬರೋದು ಯಾವಾಗ ಅಂದ್ರೆ ಬೇರೆ ಬೇರೆ ಸೈಜ್ ಮೇಲೆ ಹೊಲ್ದು ಅದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದಾಗ. ಹಂಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಅಮೌಂಟ್ ಬೇಡ, ಕೆಲಸ ಮಾಡೋಕ್ ಚಾನ್ಸ್ ಕೊಟ್ರೆ ಸಾಕು. ಸೊ ಎಲ್ಲರೂ ಫ್ರೀಯಾಗಿ ಕೆಲಸ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಅಮೌಂಟ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಲಕ್ಷ್ಮಿ ಎನ್ಕೆ. ಮ್ಯಾಮ್ ನಮಸ್ತೆ ರೀ. ನಮಸ್ತೆ. ನಾನು ಕೂಡ ಅಷ್ಟೇ ನಾನು ಗೌರ್ಮೆಂಟ್ ಎಂಪ್ಲಾಯ್ ಮ್ಯಾಮ್. ಕೊಂಡಿದ್ದು ನಾನೇ ಹೊಲಿಬೇಕು, ನಾನೇ ಕಲಿತು ಹೊಲಿಬೇಕು ಅಂತ ಹೇಳಿ ಅನ್ಕೊಂಡು ನಾನು ಹಂಗೆ ಸರ್ಚ್ ಮಾಡ್ತಿದ್ದೆ. 2-3 ಕ್ಲಾಸ್ ಅಟೆಂಡ್ ಮಾಡಿದೆ ಮ್ಯಾಮ್. ಅಷ್ಟೇನ್ ಪರ್ಫೆಕ್ಟ್ ಅನಿಸ್ಲಿಲ್ಲ ನನ್ಗೆ. ಆವಾಗ ನಿಮ್ಮ ಕ್ಲಾಸ್ ನಾನ್ ತಗೊಂಡಾಗ ಬೇರೆಯವ್ರ ಹತ್ರ ಏನು ಈಗ ದುಡ್ಡು ಬೇರೆ ಕಡೆ ಹಾಕಿನೂ ಆದ್ರೂ ಪರ್ಫೆಕ್ಟ್ ಆಗ್ಲಿಲ್ಲ. ಈಗ ಇವ್ರ ಹತ್ರ ಹೆಂಗಿರುತ್ತೋ ಅಂತ ನಾನು ಅನ್ಕೊಂಡು ನಿಮ್ ಹತ್ರ 1-2 ಸರಿ ಕಾಲ್ ಮಾಡಿನೂ ಬಿಟ್ಟೆ. ನಾನು ನಮ್ಮ ಮನೆಯವರೇ ಪೇ ಮಾಡಿ ನಿಮ್ ಕ್ಲಾಸ್ ನ ಜಾಯಿನ್ ಮಾಡಿಸಿದ್ರು ಮ್ಯಾಮ್. ಅವಾಗ ನನ್ಗೆ ಫಸ್ಟ್ ಸೆಕೆಂಡ್ ಕಲಿತಾ ಅನಿಸ್ತಾ ಇತ್ತು. ಫಸ್ಟ್ ಸೆಕೆಂಡ್ ನನ್ಗೆ ಅಷ್ಟೊಂದು ಪರ್ಫೆಕ್ಟ್ ಆಗ್ಲಿಲ್ಲ, ಬರ್ತಾ ಇಲ್ಲ, ಮತ್ತು ನಾನೇನು ಇಲ್ಲಿ ಮಿಸ್ಟೇಕ್ ಆಯ್ತಾ ನಂದು ಅಂತ ಅನಿಸ್ತಾ ಇತ್ತು. ಆದ್ರೆ ಮುಂದೆ ಹೋಗ್ತಾ ಚೆನ್ನಾಗೆ ಬಂತು ಮ್ಯಾಮ್. ಅಂದ್ರೆ ಬ್ಲೌಸ್ ಎಲ್ಲ ನೀಟಾಗಿ ಹೊಲಿತಾ ಇದ್ದೀನಿ. ಇನ್ನೊಂದೆರಡು ಬ್ಲೌಸ್ ಬಾಕಿ ಇದೆ. ಈಗ ನೀವು ಹೇಳ್ತಿರೋದನ್ನು ನನ್ಗೆ ಹಂಗೆ ಬಾಕಿ ಇದೆ, ನಾನು ಮಾಡ್ಕೋತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನನ್ಗೆ ಇವಾಗ ಅನಿಸ್ತಾ ಇದೆ, ಆದ್ರೂ ಇನ್ನೂ ಡೌಟ್ ಇದೆ ರೀ. ನಾನೇನ್ ಪರ್ಫೆಕ್ಟ್ ಇದೀನಿ ಅಂತ ಹೇಳಲ್ಲ, ತುಂಬಾ ಡೌಟ್ ಇದೆ. ನಾನು ಇನ್ನು ಅಂದ್ರೆ 7 ಮಂತ್ ಆಯ್ತು ಮ್ಯಾಮ್ ಅಷ್ಟೇ ನಾನು ಕಲಿತಾ ಇದ್ದಿದ್ದು. ಆದ್ರೆ ನಾನು ಹೊಲ್ದವ್ರಿಗೆಲ್ಲ ತುಂಬಾ ನೀಟಾಗಿ ಹೊಲ್ದು ಕೊಡ್ತಾ ಇದ್ದೀನಿ. ನೀವ್ ಹೇಳ್ದಂಗೆ ನಾನು ಅವ್ರ ಹತ್ರ ಹೇಳ್ತಾ ಇದ್ದೀನಿ, ಏನಾರ ಮಿಸ್ಟೇಕ್ ಆದ್ರೂ ಆಯ್ತು ರೀ, ನಾನು ಹೊಲ್ದು ಕೊಡ್ತೀನಿ ಕೊಡಿ, ಏನಾದ್ರು ಸರಿ ಮಾಡ್ಕೊಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಮಾಡ್ತಾ ಇದ್ದೀನಿ ಮ್ಯಾಮ್. ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ ರೀ. ನಾನು ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅನ್ನೋದಿದೆ. ನೋಡೋಣ ಮ್ಯಾಮ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ರೀ. ಥ್ಯಾಂಕ್ ಯು ಮ್ಯಾಮ್. ನಮ್ಗೆ ಇಷ್ಟು ಬ್ಲೌಸ್ ಹೊಲಿಯೋದನ್ನ ನಾನು ಮಾಡ್ತೀನಿ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಇವಾಗ ಅನಿಸ್ತಾ ಇದೆ ನಾ ಎಲ್ಲ ಮಾಡ್ಬೋದು ಅಂತ. ಆದ್ರೂ ನೋಡ್ತೀನಿ ಮ್ಯಾಮ್, ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಖಂಡಿತ ಮುಂದುವರಿಸಿ. ನಿಮ್ಗೊಂದು ಕಾನ್ಫಿಡೆಂಟ್ ಬಂದಿದೆ ಅಂದ್ರೆ 50% ನೀವು ಗೆದ್ದಂಗೆ. ಇನ್ನು ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗದೇ ಇಲ್ಲ ಅಂತ ಏನಲ್ಲ. ಸೊ ಮಿಸ್ಟೇಕ್ ಆದ್ರೂ ಎದುರಬೇಡಿ. ಸೊ ಸರಿ ಮಾಡಿ ಕೊಡೋ ಅಷ್ಟೇ ಇರ್ಲಿ. ಪ್ರೀತಿ ಅವರು. ಪ್ರೀತಿ, ಥ್ಯಾಂಕ್ ಯು ಮೇಡಮ್. ನಿಮ್ ಕಡೆಯಿಂದ ನಾನು ಕಾನ್ಫಿಡೆನ್ಸ್ ಕಲ್ತಿದ್ದೀನಿ. ಈಗ ನಾನು ಏನಾಗಿತ್ತಂದ್ರೆ ಒಂದ್ ಸ್ವಲ್ಪ ದಿವಸದಿಂದ ನನಗ ಕಂಪ್ಲೇಂಟ್ಸ್ ಬಹಳ ಬರಾಕತ್ತಿದ್ವು ರೀ, ಬ್ಲೌಸ್ ಇಂದೆಲ್ಲ ಒಂದೊಂದ್ ಅಂದ್ರೆ ಕೆಲವೊಬ್ರದಷ್ಟೇ. ಬಟ್ ಅವ್ರದ್ದು ಏನಂತಂದ್ರ ಹಂಗ ಚೂರ್ ವ್ಯತ್ಯಾಸ ಆಗ್ತೈತಿ ಅಲ್ಲಿ ಇಲ್ಲಿ ಅಂತ ಹೇಳ್ತಿದ್ರು. ಆದ್ರೆ ನನಗೇನ್ ಅನಿಸ್ತು, ಕರೆಕ್ಟ್ ಆಗಿ ಕಲಿಬೇಕು ನಾನು ಅಂತ ಹೇಳಿ ಅಂತಂದ ಏನ ಯೂಟ್ಯೂಬ್ ದಾಗೆಲ್ಲ ಸರ್ಚ್ ಮಾಡಾತಿದ್ದೆ ರೀ. ನಾನು ಸರ್ಚ್ ಮಾಡುವಾಗ ಇವನ್ ಎಷ್ಟ್ ಅಂತಂದ್ರ 1 ವರ್ಷದಿಂದ ಟ್ರೈ ಮಾಡಾತೀನ್ರಿ ನಾನು. ಅಂದ್ರ ನೀವ್ ಎಲ್ಲಿ ಅವ್ರಂತ ಗೊರ್ತ್ ಹಿಡಿಯಾಕ ನನ್ ಬೆಂಗಳೂರು ಅದನ್ನೇ ಟೈಮ್ ಹಿಡಿತ ನನಗೆ ಗೊರ್ತ್ ಹಿಡಿಬೇಕಂದ್ರಿ. ಆದ್ರೆ ಸಿಕ್ರಿ ಅಲ್ಲ, ಅದೊಂದು ಖುಷಿ ಆಯ್ತು ನನಗೆ. ಲಾಸ್ಟ್ ಹೋದ ತಿಂಗಳನೆ ಬೆಂಗಳೂರಿಗೆ ಬರ್ಬೇಕಂತ ಆಸೆ ಆಗಿತ್ತೆ ನನಗೆ. ಅಂದ್ರ ಅಲ್ಲೇ ನಿಮ್ ಕಡೆನ ಬಂದ್ ಆಫ್ಲೈನ್ ಕ್ಲಾಸ್ ತಗೋಬೇಕು, ಏನಾದ್ರೂ ಆಗ್ಲಿ ನಾನ್ ಕಲಿಬೇಕು ಅವ್ರ ಕಡೆನ ಅಂತ ಹೇಳಿ ಅಂತಂದ ಇದು ಮಾಡಿದೆ. ಬಟ್ ಅದೇನೋ ನನ್ ಲಕ್ಕೇನೋ ಆನ್ಲೈನ್ ಕ್ಲಾಸ್ ಸಿಕ್ತು ನನಗೆ. ಅದೊಂದ್ ಖುಷಿ ಆಗ್ಬಿಡುತ್ತೆ. ಆ ಖುಷಿ ಏನ್ ಹೇಳ್ಬೇಕಂತ ಅನ್ನೋದು ಗೊತ್ತಾಗಲ್ಲ ಮೇಡಮ್ ನನಗೀಗ. ಅಷ್ಟು ಖುಷಿ ಆಗ್ಬಿಟ್ಟೈತಿ ನನಗೀಗ. ಏನ್ ಹೇಳ್ಬೇಕು ಅಂತಂದ್ರೆ ಕಸ್ಟಮರ್ ಹ್ಯಾಪಿ ಆಗಿದ್ ನೋಡಿ ನನ್ಗೆ ಖುಷಿಯಾಗಿ ಕಣ್ಣ ನೀರ್ ಬರ್ತೈತಿ ಒಂದೊಂದ್ಸತಿ. ಅಂದ್ರ ಕಸ್ಟಮರ್ ಹ್ಯಾಪಿ ಆದ್ರೆ ಖುಷಿ. ನನಗೆ ನಮ್ ಸ್ಟೂಡೆಂಟ್ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರೆ ಅದು ನಮಗ್ ಖುಷಿ. ಸ್ಪ್ರೆಡ್ ಆಗ್ಲಿ ಖುಷಿ. ಖುಷಿ ಆಯ್ತು ಮೇಡಮ್. ಅಂದ್ರೆ ನಾನು ಒಂದು ಸತಿ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗಿಲ್ಲ. ಆಮೇಲೆ ಹೆಂಗ ಮಾಡ್ಬೇಕು, ಹೆಂಗ್ ತಿಳಿತೈತೆ ಇಲ್ಲ ನಮಗ ಅಂತ ಹೇಳಿ ಅಂತ ಅನ್ಸಿತ್ತು ನನಗೆ. ಆದ್ರೆ ನೀವ್ ಹೇಳೋ ಮೆಥಡ್ ಒಳಗ್ ಏನಂತಂದ್ರೆ, ಮುಂಚೆ ನಿಮಗ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗ್ಲಿಲ್ಲ ಅಂತಂದ್ರು ನೀವು ಡೌಟ್ಸ್ ಕೇಳಿದ್ರೆ ನೀವ್ ಒಂದೇ ಟೈಮಿಂಗ್ ಕೊಟ್ಟಿರ್ತಿದ್ರಿ. ಆ ಟೈಮಿಂಗ್ ಒಳಗ್ ನಾವ್ ಕೇಳಿದ್ವಿ ಅಂತಂದ್ರೆ ನೀವ್ ಅದನ್ನ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರಿ. ಆದ್ರೆ ಬೇರೆಯವ್ರು ಹಂಗ್ ಮಾಡ್ತಿದ್ದಿಲ್ಲ ರೀ. ಫೋನ್ ಎತ್ತಿದ್ರೆ ಹೌದ್ರಿ ಅದ್ ಹಂಗೈತ್ರಿ ಹಿಂಗೈತ್ರಿ ಅಂತ ಹೇಳಿ ಇಟ್ಬಿಡೋದ್ರಿ ಫೋನ್ ಅವ್ರು. ಸೊ ಡೌಟ್ಸ್ ಯಾರು ಕ್ಲಿಯರ್ ಮಾಡ್ತಿದ್ದಿಲ್ಲ. ಒಂದೇನೋ ಹಿಂಗ್ ಮಿಸ್ಟೇಕ್ ಆಗೈತಿ, ನಿಮ್ದು ವಿಡಿಯೋ ಫಾಲೋ ಮಾಡತ್ತೀನಿ ನಾನು, ಸ್ವಲ್ಪ ಏನೋ ಮಿಸ್ಟೇಕ್ ಆಗೈತಿ ಒಂಚೂರು ಹೇಳ್ರಿ ಅಂತ ಅನ್ಕೂಡ್ಲಿ ಅದ್ ಕಟಿಂಗ್ ಬೇರೆ ಬರ್ತಿತ್ರಿ, ಮೆಥಡ್ ಬೇರೆ ಐತಿ. ಅದು ನೀವ್ ಅದೆಲ್ಲ ಮೈನಸ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳೋರು. ಅದ್ ಆಮೇಲೆ ನೀವು
ನಾ ಬಿಸಿ ಅದೀನ್ರಿ ಅಂತ ಹೇಳಿ ಇಟ್ ಬಿಡುದ್ರಿ ಅವ್ರ ಫೋನ್. ಹಂಗ ಎಷ್ಟೋ ಸರಿ ಆಗೇತ್ರಿ ನನಗ ಹಿಂಗೆ ಯೂಟ್ಯೂಬ್ ಒಳಗ ಹೇಳುವರ್ತನ ನಾನ್ ಕೇಳಾಕ್ ಹೋಗಿ. ಆದ್ರೆ ನಿಮ್ ಕಡೆ ನಾ ಯಾವಾಗ ಫೋನ್ ಮಾಡಿದ್ರು ನಿಮ್ ಕಡೆ ಸೊಲ್ಯೂಷನ್ ಸಿಕ್ಕೈತ್ರಿ ನನಗೆ. ಅದ್ ನಾ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗಿಲ್ಲ ನಿಜ ಅಂತಂದ್ರ, ಆದ್ರೆ ಸೊಲ್ಯೂಷನ್ ಸಿಕ್ತಿತ್ತಲ್ಲ, ಅದ್ರಿಂದ ನಾ ಎಷ್ಟು ಮಿಸ್ಟೇಕ್, ನನ್ ಸಣ್ಣ ಸಣ್ಣ ಮಿಸ್ಟೇಕ್ ಇಷ್ಟು ವರ್ಷ ಹೊಲಿತಿದ್ದೆ ಅಂತಂದ್ರುನು ಆ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಏನಾಗ್ಯಾವಲ್ಲ ಇಲ್ಲೆಲ್ಲಾ ಕ್ಲಿಯರ್ ಆಗೈತ್ರಿ ನನಗೆ. ಈಗ ನನಗೆ ಎಷ್ಟು ಖುಷಿಯಿಂದ ನಾನೀಗ ವರ್ಕ್ ಎಂತ ಬ್ಲೌಸ್ ಬಂದ್ರು ನಾ ಹೊಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದೈತ್ರಿ ಮೇಡಮ್. ಈಗ ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡು ಮೊದ್ಲು ಹೊಲೆ ಕುತ್ರಾಕತ್ತೇನ್ರಿ ಈಗ ನಾನೀಗ. ಅದೊಂದ್ ಖುಷಿ ಆಗ್ಬಿಟ್ಟೈತಿ. ಕ್ಲಾಸ್ ತಗೊಂಡಿನಲ್ಲ, ತಗೊಂಡ್ರಾಗ ಬ್ಲೌಸ್ ಗಳು ಏನ್ ಹೊಲ್ದೇನಲ್ರಿ ನಿಮ್ಮ ಮೆಥಡ್ ಒಳಗ ಎಲ್ಲಾ ಪರ್ಫೆಕ್ಟ್ ಬಂದಾವು. ಆಮೇಲೆ ಅವ್ರ ರೆಸ್ಪಾನ್ಸ್ ನೋಡೇನೆ ಖುಷಿ ಆಗ್ಬಿಡುತ್ತೆ. ಅದು ಯಾವ ಟೈಮ್ ನೀವ್ ಸಿಕ್ರಿ ಅಲ್ಲ, ದೇವ್ರ ಸಿಕ್ಕಂಗ ದೊಡ್ಡ ಮಾತು ಇದೆಲ್ಲ. ಬಂದಂಗ ಆಗೇತ್ರಿ ಈಗ ನನಗೆ. ಅಂದ್ರ ದೇವ್ರಿಗೆ ಬೇಡ್ಕೊಂಡಂಗ ಆಯ್ತು ನಾನು. ಅದ್ರ ಕಲಿಯಾತಿ ಎಲ್ಲ ಖುಷಿ ಆಗೈತಿಲ್ಲ, ಈ ಮತ್ತೆ ಯಾವೇ ಕ್ಲಾಸ್ ಇದ್ರು ಜಾಯಿನ್ ಆಗಿ ಕಲಿ ನೀನ್ ಅವ್ರ ಕಡೆ ಅಂತ ಹೇಳಿದಾರೆ ನಮ್ಮ ಮನೆಯವ್ರು. ಅವ್ರದೊಂದ್ ಹೆಲ್ಪ್ ಐತಿ ನನಗೆ, ಅದೊಂದ್ ಅವ್ರದ್ದು. ಅದ್ರಾಗ ನಿಮ್ಮಂತ ಮೇಡಮ್ ಸಿಕ್ಕ್ರ ಅಂತಂದ್ರೆ ನಾವು ಇನ್ನೂ ಹೆಚ್ಚಿಗೆ ಕಲಿತೀವ್ರಿ ನಾವು. ಖರೇನೆ ಇಂಥವ್ರು ಎಲ್ಲರಿಗೂ ಸಿಗ್ಬೇಕು, ಎಲ್ಲರಿಗೂ ಮಾದರಿ ಆಗಿರಿ ನೀವು. ಏನ ಇದ್ರು ಥ್ಯಾಂಕ್ಸ್ ಫಾರ್ ವೆಡಿಟ್ ಎಲ್ಲ ನಿಮ್ಗೆ ಹೋಗ್ತೈತ್ರಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ಲಕ್ಷ್ಮಿ ಹಾಯ್ ಮ್ಯಾಮ್. ಹಾಯ್. ನಾನ್ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗ್ಬಿಡ್ತಾ ಇದ್ದೀನಿ ನಾನು, ಯಾಕಂದ್ರೆ ಇದು ನಮ್ಗೆ ಒಂಥರ ಗೋಲ್ಡನ್ ಟೈಮ್ ಇದ್ದಂಗೆ ಮ್ಯಾಮ್. ಯಾಕೆಂದ್ರೆ ಸುಮಾರು ಕಡೆ ನೋಡಿ, ಸುಮಾರು ಕಡೆ ಸರ್ಚ್ ಮಾಡಿ ನಮ್ಗೆಲ್ಲೂ ಸಿಗ್ಲಿಲ್ಲ ಈ ತರ ಕ್ಲಾಸ್. ಈಗ ಒಂದೊಂದೇ ಹೊಲಿತಾ ಇದ್ದಾಗ ನಮ್ಗೆ ಅನ್ಸುತ್ತೆ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದ್ವಿ, ಮ್ಯಾಮ್ ಫಸ್ಟೇ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ನಾನು ಈ ತರ ಆನ್ಲೈನ್ ಯಾವುದು ಸೇರ್ಕೊಂಡಿರ್ಲಿಲ್ಲ. ನಾನ್ ಕಲ್ತು 15 ವರ್ಷ ಆಗಿತ್ತು. 15 ವರ್ಷದಲ್ಲಿ ಗ್ಯಾಪ್ 2 ವರ್ಷ 3 ವರ್ಷ ಈ ತರ ಗ್ಯಾಪ್. ಆ ಗ್ಯಾಪ್ ಗಳೇ ನನ್ನ ಒಂದು ಒಳ್ಳೆ ಟೈಲರ್ ಆಗಕ್ ಬಿಡ್ಲಿಲ್ಲ. ಇದು ಹೊಸದಾಗಿ ಕಲಿತಾ ಇರೋ ಸ್ಟೂಡೆಂಟ್ಸ್ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನಂದ್ರೆ ನಾವ್ ಏನ್ ಕಲಿತಾ ಇದೀವಿ ಅದನ್ನ ಕಂಟಿನ್ಯೂ ಮಾಡ್ಬೇಕು, ಮತ್ತೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ಬೇಕು. ನಮ್ದು ಏನಾಯ್ತು ಅಂದ್ರೆ ಕಲ್ತಿದ ತಕ್ಷಣ ಕೆಲ್ಸದ ತಕ್ಷಣ ಮದ್ವೆ ಆದ್ಮೇಲೆ ಮಕ್ಕಳು, ಈ ತರ 2 ವರ್ಷ ಹೊಲಿಯೋದು, 3 ವರ್ಷ ಹೊಲಿಯೋದು, ಮಧ್ಯದಲ್ಲಿ ಗ್ಯಾಪ್ ಬಂದ್ಬಿಡೋದು, ಈ ತರ ಆಗ್ಬಿಡೋದು. ಅದ್ರಲ್ಲಿ ನಮ್ಗೆ ಏನ್ ಅನ್ಸೋದು, ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರ್ತಿತ್ತು. ಈಗ ಆ ತಪ್ಪನ ಯಾರು ಮಾಡ್ಬಾರ್ದು. ಈಗ ಮ್ಯಾಮ್ ಸಿಕ್ಕಿರೋದು ನಮ್ಗೆ ಒಂಥರ ಗೋಲ್ಡನ್ ಟೈಮ್. ಈ ಪೀರಿಯಡ್ ನಮ್ಗೆ ಗೋಲ್ಡನ್ ಟೈಮ್ ಇದ್ದಂಗೆ. ಇದನ್ನ ನಾವು ಮಿಸ್ ಮಾಡ್ಲೇಬಾರ್ದು, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಲೇಬಾರ್ದು. ಈಗ ಬಿಗಿನರ್ಸ್ ಏನ್ ಮಾಡ್ಬೇಕು ಅಂತಂದ್ರೆ, ಅರ್ಥ ಆಗದೆ ಇದ್ರು ನಿಮ್ ವಿಡಿಯೋಸ್ ಎಷ್ಟು ನೋಡಿ ಕಲಿತಾರೋ ಅವ್ರಿಗೆ ಅಷ್ಟು ಉಪಯೋಗ ಆಗುತ್ತೆ. ತಪ್ಪು ಯಾರು ಮಾಡ್ಬೇಡಿ ಅಂತ ನಾನು ಬಿಗಿನರ್ಸ್ ಕೇಳ್ತಾ ಇದ್ದೀನಿ ಮ್ಯಾಮ್. ಈ ನಾವು ಬೇರೆ ಎಲ್ಲೂ ಹುಡುಕಿದ್ರು ಈ ತರ ನಿಮ್ ತರ ಯಾರು ಹೇಳ್ಕೊಡೋದಿಲ್ಲ. ನಾನು ಆಲ್ರೆಡಿ 3 ಕಡೆ 4 ಕಡೆ ಮತ್ತೆ ನೋಟ್ಸ್ ಎಲ್ಲ ದುಡ್ಡು ಕೊಟ್ಟು PDF ಎಲ್ಲ ಡೌನ್ಲೋಡ್ ಮಾಡಿ ಈ ನಿಮ್ ತರ ಮೇಡಮ್ ಸಿಗಕ್ಕೆ ನಾವು ನಿಜವಾಗ್ಲೂ ಅದೃಷ್ಟನೇ ಮಾಡಿರ್ಬೇಕು. ನಾನು ಅದೇ ಹೇಳಿದ್ನಲ್ಲ, 15 ವರ್ಷದಿಂದ ಹೊಲ್ದು ಸ್ಯಾಟಿಸ್ಫೈ ಆಗದೆ ಇರೋ ನಾನು ಈ 1 ತಿಂಗಳಿಂದ ಫುಲ್ ಸ್ಯಾಟಿಸ್ಫೈ ಆಗಿ ಬ್ಲೌಸ್ ಹೊಲಿತಾ ಇದ್ದೀನಿ. ಅದೇ ದೊಡ್ಡ ನನ್ಗೆ ಖುಷಿ ಮ್ಯಾಮ್. ನಾನು ಇಷ್ಟು ವರ್ಷ ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ. ಮತ್ತೆ ಒಂಥರ ಕಸ್ಟಮರ್ಸ್ ಏನಾದ್ರು ಅಂದ್ಬಿಟ್ರೆ ಬೇಜಾರ್ ಮಾಡ್ಕೊಳ್ಳೋದು, ಇವ್ರ ಹತ್ರ ಏನ್ ಅನ್ಸ್ಕೋಬೇಕು, ನಮ್ಗೆ ಎಷ್ಟು ಯಾವ ಕಸ್ಟಮರ್ ಸೆಟ್ ಆದ್ರೆ ಆ ಕಸ್ಟಮರ್ಗೆ ಹೊಲಿಯೋಣ ಅಂತ ಮೈಂಡ್ ಸೆಟ್ ಬರ್ತಿತ್ತು. ಆದ್ರೆ ಈಗ ನಿಮ್ ಕ್ಲಾಸ್ಗೆ ಸೇರಿದ್ಮೇಲೆ ಒಂದ್ ಚಾಲೆಂಜಿಂಗ್ ಬಂತು. ಯಾಕೆ ಇವ್ರು ನಮ್ಮ ಹತ್ರ ಹೊಲ್ಸಲ್ಲ, ನಾವು ಹೊಲ್ಕೊಡ್ತೀವಿ, ಯಾಕೆ ಬರೋದಿಲ್ಲ, ನೆಕ್ಸ್ಟ್ ಟೈಮ್ ಅವ್ರು ನಮ್ಮನ್ನ ಹುಡ್ಕೊಂಡ್ ಬರ್ಬೇಕು. ನಾನು ಮ್ಯಾಮ್ ಕಲ್ಸಿರೋದೆಲ್ಲ ಡಿಸ್ಪ್ಲೇ ಹಾಕ್ಬೇಕು, ಹಾಕಿದ್ಮೇಲೆ ಅವ್ರು ನನ್ನನ್ನು ಹುಡ್ಕೊಂಡ್ ಬರ್ಬೇಕು. ಆ ತರ ಥಾಟ್ ಚೇಂಜ್ ಆಗಿದೆ ನನಗೆ. ನಾನೇ ತಿಂಗಳಿಗೆ ಒಂದ್ 45,000-50,000 ನಾನ್ ಅರ್ನ್ ಮಾಡ್ತೀನಿ ಅಂದ್ರೆ ಚೆನ್ನಾಗಿ ಹೊಲಿಯೋರು ಮತ್ತೆ ಬಿಗಿನರ್ಸ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಇನ್ನೂ ಜಾಸ್ತಿ ದುಡಿಬಹುದು. ಬಿಗಿನರ್ಸ್ ಮಾತ್ರ ಈ ಚಾನ್ಸ್ ನ ಮಿಸ್ ಮಾಡ್ಕೊಳ್ದಿರೆ ಯೂಸ್ ಮಾಡ್ಕೊಂಡು ಅವ್ರ ಮನೇಲೆ ಹೊಲ್ದ್ರು ಪರವಾಗಿಲ್ಲ, ಮತ್ತೆ ಪ್ರಾಕ್ಟೀಸ್ ಮಾತ್ರ ಬಿಡಬಾರ್ದು. ಯಾವ್ದೇ ಕಾರಣಕ್ಕೂ ಪ್ರಾಕ್ಟೀಸ್ ಬಿಡಬಾರ್ದು. ಪ್ರಾಕ್ಟೀಸ್ ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಮತ್ತೆ ಯಾರು ಮಾಡೋರು ಈ ಕೆಲಸ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಹಿಂದೇಟ್ ಆಗ್ತಾರೆ. ಆತರ ಮಾಡಕ್ ಹೋಗ್ಬೇಡಿ ಬಿಗ್ನರ್ಗೋಸ್ಕರ ನಾನು ಇದ್ ಹೇಳಿದ್ದು. ಮತ್ತೆ ಇನ್ನೊಂದ್ ಏನು ಅಂದ್ರೆ, ಈಗ ಮ್ಯಾಮು ನಿಮ್ಗ್ ಸಿಕ್ಕಿರೋ ತರ ನಮ್ಗೆ ಫಸ್ಟೇ ಸಿಕ್ಕಿದ್ರೆ ನಾವ್ ಇಷ್ಟಕ್ಕೆ ಬೊಟ್ಟಿಗೆ ಓನರ್ ಆಗ್ಬಿಡ್ತಿದ್ದ. ನಮ್ಗ್ ಸಿಕ್ಕಿದ್ ಮ್ಯಾಮ್ ಹೆಂಗೆ ಅಂದ್ರೆ, ಅವರೇ ಡೈರೆಕ್ಟ್ ಆಗಿ ಹೇಳೋರು, ನಿಮ್ಗೆಲ್ಲ ಕಲ್ಸ್ಕೊಟ್ಬಿಟ್ರೆ ನೀವೆಲ್ಲ ಟೈಲರ್ ಗಳಾಗ್ಬಿಟ್ರೆ ನಾವೇನ್ ಮಾಡೋದು ಅವಾಗ ಆತರ ಹೇಳ್ತಿದ್ರು. ಅದಕ್ಕೆ ನಾವ್ ಇಷ್ಟ ಕಷ್ಟ ಪಟ್ಟಿದ್ದು. ನಿಮ್ ತರ ಮ್ಯಾಮ್ ಎಲ್ಲೂ ಸಿಗಲ್ಲ. ನಾವ್ ಯಾವ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗಲ್ಲ, ಯಾವ ಊರಲ್ಲಿ ಸಿಗಿದ್ರು ಸಿಗೋದಿಲ್ಲ. ಆಮೇಲೆ ನನಗೆ ಒಂದು ಹೆಮ್ಮೆ ಏನಂದ್ರೆ, ಈ ಗ್ರೂಪ್ ಅಲ್ಲಿ ಯಾರು ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಿಲ್ಲ, ನಾನ್ ಬಂದ್ ಡೈರೆಕ್ಟ್ ಆಗಿ ನೋಡಿದೆ ಅನ್ನೋದು ಹೆಮ್ಮೆ ಇದೆ ನನಗೆ. ನಿಮ್ ಟಿಪ್ಸ್ ನ ನಾವು ಯೂಸ್ ಮಾಡ್ಕೊಂಡು ನಾವು ನಮ್ ಕೈಲಾದ ಸಹಾಯ ಬೇರೆಯವ್ರಿಗೆ ಮತ್ತೆ ಹೊಸ ಸ್ಟೂಡೆಂಟ್ಸ್ಗೆಲ್ಲ ಏನು ಮುಚ್ಚು ಮರ ಇಲ್ದಿರ ಕಲ್ಸ್ಕೊಡ್ಬೇಕು. ನಾನು ನಿಮ್ ರೇಂಜ್ಗೆ ನಾನ್ ಬರ್ಬೇಕು ಅಂತ ನಾನ್ ಸ್ವಲ್ಪ ಅತಿ ಆಸೆನೆ ಅನ್ಕೊಳ್ಳಿ. ಖಂಡಿತ ಇದು ಅತಿ ಆಸೆ ಅಂತ ಹೇಳ್ಬಾರ್ದು. ನಮಗೆ ಜೀವನಕ್ಕೆ ಒಂದು ಗುರಿ ಇರ್ಬೇಕು. ಖಂಡಿತ ಇಂಥನ ನಾವು ಯೋಚನೆ ಮಾಡ್ಲೇಬೇಕು. ನಾವು ಮುಂದುವರಿಬೇಕು ಚೆನ್ನಾಗಿ. ನಮ್ಮ ಮಕ್ಳಿಗೆಲ್ಲ ನಾವು ಮಾಡಿಡ್ಬೇಕು. ಸೊ ಅವ್ರಿಗೆ ಏನೋ ಒಂದು ನಾವ್ ಅನ್ಕೊಂತಿರ್ತೀವಿ ಎಷ್ಟೊಂದ್ಸರಿ ನಮ್ಮ ಮಕ್ಳೇ ಸಾಧನೆ ಮಾಡ್ಲಿ, ಅವ್ರು ಎಲ್ಲ ಮಾಡ್ಲಿ ಅಂತ. ನಮ್ಮಿಂದ ಏನಾಗುತ್ತೆ, ನಾವೇ ಅವ್ರಿಗೆ ಇನ್ಸ್ಪೈರ್ ಆಗೋಣ. ಸೊ ಅದಿರ್ಲಿ, ಸೊ ಗ್ರೇಟ್, ಅದು ಇರ್ಲಿ. ಇದನ್ನ ಅತಿ ಆಸೆ ಅನ್ಕೋಬೇಡಿ. ಒಂದ್ ಗುರಿ ಒಂದ್ ಛಲ ಅನ್ಕೊಂಡ್ಲಿ, ಇದಿದ್ರೇನೆ ನಾವ್ ಏನಾದ್ರು ಸಾಧನೆ ಮಾಡಕ್ ಆಗುತ್ತೆ. ಸೊ ನಮ್ಗ್ ಗೊತ್ತಿರೋ ಚಿಕ್ಕ ವಿಷಯನೋ ಅಥವಾ ಚಿಕ್ಕ ಹೆಜ್ಜೆನೋ ಸೊ ಮುಂದೆ ದೊಡ್ಡದಾದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಪ್ರತಿಯೊಬ್ಬರಿಗೂ ಒಂದು ಕನಸು ಇರ್ಲಿ, ಅದು ಕರೆಕ್ಟ್ ಆಗಿ ಹಾರ್ಡ್ ವರ್ಕ್ ಇರ್ಲಿ. ಸೊ ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ತುಂಬಾ ಹೇಳಿದ್ರಿ ಚೆನ್ನಾಗಿ. ಸೊ ಬಿಗಿನರ್ಗೆ ಹೇಳಿದ್ರಿ ಏನ್ ಮಿಸ್ಟೇಕ್ ಆಗುತ್ತೆ, ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅವರು ಯೂಸ್ ಮಾಡ್ಕೊಳ್ಳಿ.
ಬಿಸ್ನೆಸ್ ಅಂದಿದ ತಕ್ಷಣ ನಮ್ಗೆ ಹೂವಿನ ಆಸ್ತಿ ಆಗಿರಲ್ಲ. ಸೊ ಬಾರಮ್ಮ ನಿಮ್ ದಾರಿ ಬಿಡ್ತೀನಿ ಅನ್ನೋರು ಯಾರು ಇರಲ್ಲ. ಹೌದು, ತುಂಬಾ ಕಷ್ಟ ಇದೆ. ಟೈಲರಿಂಗ್ ಹೆಂಗೆ ಅಂದ್ರೆ ನಾವ್ ಇವತ್ ಕಲ್ತಿರೋದು ಇಷ್ಟಕ್ಕೆ ಸ್ಟಾಪ್ ಆಗ್ಬಿಡೋದಿಲ್ಲ. ನಮ್ಗೆ ಇನ್ನೊಂದ್ 5 ವರ್ಷ ಹೋದ್ಮೇಲೆ ನಾವ್ ಕಲ್ತಿರೋದೆಲ್ಲ ಏನು ಇಲ್ಲ ಅನ್ಸ್ಬಿಡುತ್ತೆ. ಖಂಡಿತ ಇದೆಲ್ಲ ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ, ಬೇರೆ ಏನೋ ಹೊತ್ತಾಗ್ ಬರುತ್ತೆ ಖಂಡಿತ. ಶಶಿಕಲಾ ಅವರು ಬ್ಲೌಸ್ ಮಾತ್ರ ನಿಮ್ಮ ಇದು ನೋಡೇ ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೇ ನಾನು ಜಾಯಿನ್ ಆಗಿದ್ ಮ್ಯಾಮ್. ನಂಗೆ ಅದಿಷ್ಟ ಆಗೋಯ್ತು. ನೀವ್ ಹಾಕೊಂಡಿದ್ ಫಿಟ್ಟಿಂಗ್ ಎಲ್ಲ ಸೂಪರ್ ಆಗಿರ್ತಿತ್ತು, ಅದಕ್ಕೋಸ್ಕರ ಜಾಯಿನ್ ಆದೆ. ಫಸ್ಟ್ ನಾನು ನಿಮ್ಗೆ ನಮಸ್ಕಾರ ಹೇಳ್ಬೇಕು, ಯಾಕಂದ್ರೆ ಗುರುಗಳಲ್ವಾ ನೀವು ನನಗೆ. ನಮಸ್ಕಾರ. ಆಮೇಲೆ ನೀವು ನನಗಿನ್ನ ಚಿಕ್ಕವರು, ಅದಕ್ಕೆ ಒಂದು ಟೈಟ್ ಹಾಕಿ. ಥ್ಯಾಂಕ್ ಯು. ನಾವು ಇಲ್ಲಿಂದಾನೇ ಮಾಡ್ಕೊಳ್ಳೋಣ. ಮತ್ತೆ ಏನ್ ಗೊತ್ತಾ, ಅವತ್ತಿನ ಕೆಲ್ಸ ಅವತ್ತೇ ಮಾಡಿ ಹೊಲ್ದು ಹಾಕಿ ಇನ್ನೊಬ್ರಿಗೆ ತೋರಿಸ್ತಿದ್ರಲ್ಲ, ಅದು ಗ್ರೇಟ್. ಒಂದೊಂದ್ ದಿನ ನಿಧಾನ ಆಗುತ್ತೆ ಮ್ಯಾಮ್. ಈಗ ಕಟೋರಿ ಕಟ್ ಮಾಡಿಟ್ಟಿದೀನಿ, ಹೊಲಿಬೇಕು. ಓಕೆ, ಹೇಳಿ ನಿಮ್ಮ ಅನುಭವ ಹೇಳಿ. ಆನ್ಲೈನ್ ನಂದು ಒಂದ್ ಪ್ರಾಬ್ಲಮ್ ಏನು ಅಂದ್ರೆ ಮೆಜರ್ಮೆಂಟ್ ಒಂದ್ ಪ್ರಾಬ್ಲಮ್ ಆಯ್ತು, ಅದರಿಂದ ಚೆನ್ನಾಗ್ ಬಂದಿಲ್ಲ. ಈಗ ಸ್ವಲ್ಪ ಅಡ್ಜಸ್ಟ್ ಮಾಡೋದೆಲ್ಲ ಗೊತ್ತಾಯ್ತು, ಚೆನ್ನಾಗ್ ಬಂತು. ಈಗ ನೆಕ್ಸ್ಟ್ ಎಲ್ಲ ಇನ್ನೂ ಚೆನ್ನಾಗೇ ಬರುತ್ತೆ ಅಂತ ಗ್ಯಾರಂಟಿ ಆಯ್ತು ನನಗೆ. ಯಾಕಂದ್ರೆ ಒಂದ್ಸಲಿ ಆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಅದನ್ನೆಲ್ಲ ಮಾಡ್ಕೋಬಹುದು. ಉಳಿದಿದ್ದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ನೀವ್ ಹೇಳ್ಕೊಡೋ ರೀತಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಿ, ಯಾರು ಬೇಕಾದ್ರೂ ಕಲಿಬಹುದು, ಅದ್ ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು. ಸೊ ಆಲ್ ದ ಬೆಸ್ಟ್ ನಿಮ್ ಫ್ಯೂಚರ್ಗೆ. ಥ್ಯಾಂಕ್ ಯು ಮ್ಯಾಮ್. ಖಂಡಿತ ನಾನು ಇಟ್ಟಿದಾರಲ್ಲ ಅವ್ರ ಅನುಭವನ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಮುಂದಕ್ಕೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಶಶಿಕಲಾ ಅವರೇ. ರೀಟಾ ನಮಸ್ತೆ ಮ್ಯಾಮ್. ನಮಸ್ತೆ. ನಾನು ರೀಟಾ ಅಂತ ನನ್ನ ಹೆಸರು. ನಾನು ಹೊಸಕೋಟೆಯಿಂದ ಇನ್ನ ಒಳಗೆ 15 ಕಿಲೋಮೀಟರ್ಸ್ ಒಳಗಡೆ ಇರೋದು ನಾವು. ನನ್ಗೆ ಗೊತ್ತಿರಲಿಲ್ಲ ಮೆಜರ್ಮೆಂಟ್. ಎಷ್ಟೋ ಜನ ಮೆಜರ್ಮೆಂಟ್ ತಗೊಂಡು ಉಳ್ಕೊಡ್ರಿ ಮೇಡಮ್ ಅಂತಾರೆ. ನನ್ಗೆ ಬರೋದೇ ಇಲ್ಲ, ಬರ್ತಾನೆ ಇರಲಿಲ್ಲ. ಸೊ ಇದೆಲ್ಲ ಜಾಸ್ತಿ ಪ್ರಾಬ್ಲಮ್ಸ್. ಮತ್ತೆ ಬೋಟ್ ನೆಕ್ ಅವೆಲ್ಲ ಕೇಳೋರು, ನಾನು ಯೂಟ್ಯೂಬ್ ನೋಡೋದು, ಸರ್ಚ್ ಮಾಡೋದು, ಯಾವ್ದೋ ಒಂದು ಮೆಜರ್ಮೆಂಟ್ ಅವ್ರ ಮೆಜರ್ಮೆಂಟ್ ಮ್ಯಾಚ್ ಆದ್ರೆ ಅದನ್ನ ತಗೊಂಡು ಹೊಲ್ದ್ ಕೊಡ್ತಾ ಇದ್ದೆ. ಅದ್ರಲ್ಲೂ ಒಂದು 50% ಇಷ್ಟ ಆಗೋದವ್ರಿಗೆ 50% ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ. ಹಂಗೆ ರನ್ ಆಗ್ತಾ ಇತ್ತು. ನಾನು ಕ್ಲಾಸಸ್ ಮಾಡ್ತಾರೆ ಬ್ಲೌಸ್ ಸ್ಟಿಚಿಂಗ್ ಅಂತ ಗೊತ್ತಿಲ್ಲ ನನಗೆ. ನಿಮ್ ನೋಡಿದ ತಕ್ಷಣ ಸರಿ ಇನ್ನೇನಿಲ್ಲ ನಾನು ತಗೊಳ್ಳೇಬೇಕು ಅಂತ ನಮ್ಮ ಹಸ್ಬೆಂಡ್ ಹತ್ರ ಕೇಳಿದೆ. ಅವ್ರು ಇದು ಕಲ್ತಿರೋದೇ ಸಾಕು, ಹೋಗಿ ನೀನು ಇದ್ರಲ್ಲೇ ಮಾಡ್ಕೋ ಹೋಗಿ ಅಂತಂದ್ರೆ, ಇಲ್ಲ ನಾನು ಕಲಿಬೇಕು, ನನ್ಗೇನೋ ಕಾನ್ಫಿಡೆಂಟ್ ಇದೆ ಅವ್ರು ಹೇಳೋದನ್ನ ನೋಡ್ಬಿಟ್ಟು ಅಂತ ಅನ್ಬಿಟ್ಟು. ಸರಿ ಅಂತ ಅನ್ಬಿಟ್ಟು ನಿಮ್ ಕಾಲ್ ಮಾಡಿದೆ. ನಿಮ್ ಕಾಲ್ ಮಾಡಿದಾಗ ನಿಮ್ದೇ ವಾಯ್ಸ್ ಬಂತು, ಅದ್ರಲ್ಲಿ ಇನ್ನ ಕಾನ್ಫಿಡೆಂಟ್ ಬಂತು, ನೀವೇ ಹೇಳ್ಕೊಡೋದು ಅಂತ. ನಾನು ನಿಮ್ ತರ ಇದ್ರಲ್ಲಿ ಕೊಟ್ಬಿಟ್ಟು ಬೇರೆ ಯಾರ ಹೇಳ್ಕೊಡ್ತಾರೇನೋ, ಅವ್ರ ಅಸಿಸ್ಟೆಂಟ್ ಏನೋ ಇರ್ಬೋದು ಅಂತ ಅನ್ಬಿಟ್ಟು ನಿಮ್ ವಾಯ್ಸ್ ಕೇಳಿದ ತಕ್ಷಣ ಇನ್ನ ಕಾನ್ಫಿಡೆಂಟ್ ಬಂತು. ಆಮೇಲೆ ಇನ್ವೆಸ್ಟ್ ಮಾಡಿ ಇವಾಗ ನಾನು ನಿಮ್ದು ಚಾನೆಲ್ ಕಲ್ತಿದಿಂದ ತುಂಬಾ ಕಾನ್ಫಿಡೆನ್ಸ್ ನನಗೆ. ಮೆಜರ್ಮೆಂಟ್ ತಗೊಂಡು ಹೊಲಿಯೋದು ನನಗೆ ತುಂಬಾ ಇದಾಗಿತ್ತು. ಇವಾಗ ನಾನು ಎಷ್ಟು ಕಲ್ತಿದ್ದೀನಿ ಅಂದ್ರೆ, ನಾನು ಅಟ್ಲೀಸ್ಟ್ 50% ನೀಟಾಗಿ ಇವ್ರು ಬಂದ ತಕ್ಷಣ ಓಕೆ ಇವ್ರು ನಾನು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು. ನೀವು ಕೊಟ್ಟಿರೋ ಬ್ಲೌಸಸ್ ಎಲ್ಲದ್ರಲ್ಲೂ ನಾನು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು, ಆ ತರ ನನಗಿದೆ. ಅಂದ್ರೆ ಇನ್ನ ಸೈಜಸ್ ಅಲ್ಲಿ ವೇರಿಯೇಷನ್ಸ್ ಇರ್ಬೋದೇನೋ, ಎಲ್ಲಾ ಸೈಜಸ್ ನಾನು ಇನ್ನ ಟ್ರೈ ಮಾಡಿಲ್ಲ, ಅದ್ರಲ್ಲಿ ಏನನ್ನ ಮಾಡ್ಕೋಬಹುದು. ತುಂಬಾ ಕಾನ್ಫಿಡೆನ್ಸ್. ಮತ್ತೆ ಆನ್ಲೈನ್ಗೆ ನಾನು ಬರ್ಬೋದಾ ಅಂತ ಯೋಚನೆ ಮಾಡೋರಿಗೆ ಏನ್ ಡೌಟೇ ಇಲ್ಲ. ನೀವು ಆರಾಮಾಗಿ ಕಲಿಬಹುದು ಆನ್ಲೈನ್. ನೀವು ಆಫ್ಲೈನ್ ಕಿಂತ ಆನ್ಲೈನ್ ತುಂಬಾ ಚೆನ್ನಾಗಿ ಕಲಿಬಹುದು. ನಿಮ್ ಟೈಮ್ ಸೇವ್ ಆಗುತ್ತೆ, ಮತ್ತೆ ನಿಮ್ಗೆ ವಿಡಿಯೋ ಸಿಗುತ್ತೆ. ಮತ್ತೆ ನಿಮ್ಮಷ್ಟು ನನಗೆ ಪೊಲೈಟ್ ಆಗಿ ಏನೋ ಅಷ್ಟು ನೀಟಾಗಿ ಹೇಳ್ಕೊಡೋದು ಎಲ್ಲೂ ನೋಡಿಲ್ಲ. ನಾನು ಎಲ್ಲೂ ಜಾಯ್ನ್ ಆಗಿಲ್ಲ. ಅಂದ್ರೆ ನೀವು ಹೇಳ್ಕೊಡೋ ರೀತಿ ನಮ್ಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ. ನೀವು ಹೇಳ್ಕೊಡೋದು ಒಂದೊಂದು ಪ್ರತಿಯೊಂದು ಡೌಟ್ಸ್ ಕೇಳೋದಾಗ್ಲಿ, ಡೌಟ್ಸ್ ನಾವು ಸಡನ್ ಆಗಿ ನನ್ಗೆ ಕಾಲ್ ಮಾಡೋಣ ಅನ್ನೋದು ಭಯ. ಪಾಪ ಅವ್ರಿಗೆ ಎಷ್ಟೊಂದು ಇರುತ್ತೆ, ಕೆಲಸ ಇರುತ್ತೆ, ನಮ್ಗೆ ಡೌಟ್ ಕ್ಲಿಯರ್ ಮಾಡಕ್ಕಾಗುತ್ತಾ ಅಂತ. ಹಂಗೂ ಒಂದ್ 2-3 ಸತಿ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದು ತುಂಬಾ ನಾವು ಕಾಲ್ ಮಾಡಿದ್ರೆ ನಾವು ಬೇರೊಬ್ರು ಅಸಿಸ್ಟೆಂಟ್ ಇಟ್ಕೊಂಡು ಏನೋ ಒಂದು ಹೇಳ್ಬಿಡ್ತಾರೆ. ಆ ತಕ್ಷಣಕ್ಕೆ ನೀವೇ ಕಾಲ್ ರಿಸೀವ್ ಮಾಡಿ ನೀವೇ ಪ್ರತಿಯೊಂದು ನಮ್ಗೆ ಡೌಟ್ ಕ್ಲಾರಿಫಿಕೇಶನ್ ಕೊಡ್ತೀರಾ. ಮತ್ತೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನಮ್ಗೆ ಗ್ರೂಪ್ ಅಲ್ಲೂ ನಮ್ಗೆ ಮೆಸೇಜಸ್ ಎಲ್ಲ ಒಂದೊಂದು ಇದ್ ಮಾಡ್ತೀರಾ. ತುಂಬಾ ನನಗೆ ಹೆಲ್ಪ್ ಆಯ್ತು. ನನಗೆ ದೇವ್ರಿದ್ದಂಗೆ ನೀವು ನಂಗೆ ಸಡನ್ ಆಗಿ ಇದು ಸಿಕ್ತು ನನಗೆ. ಮತ್ತೆ ಆನ್ಲೈನ್ ಕ್ಲಾಸ್ ಯಾರು ಸ್ಟಾರ್ಟ್ ಇದು ಇನ್ವೆಸ್ಟ್ ಮಾಡ್ಬೋದಾ ಬೇಡ ಅನ್ನೋದು ಭಯನೇ ಬೇಡ. ಅಷ್ಟು ಚೆನ್ನಾಗಿ ನಮ್ಗೆ ತುಂಬಾ ಇನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ತಾರೆ ಮ್ಯಾಮ್. ತುಂಬಾ ನನಗೆ ಈ ತರ ಕಾನ್ಫಿಡೆನ್ಸ್ ಇಷ್ಟು ದಿವಸ ಇರ್ಲೇ ಇಲ್ಲ. ಬ್ಲೌಸ್ ಹೊಲಿಬೇಕಾ, ಹೆಂಗ್ ಬರುತ್ತೋ ಹೆಂಗಾಗುತ್ತೋ ಅನ್ನೋದು ತುಂಬಾ ಭಯ ಇತ್ತು ನನಗೆ. ಇವಾಗ ತುಂಬಾ ಕಾನ್ಫಿಡೆನ್ಸ್ ಇದೆ ಅಂತ ಅದೇ ತುಂಬಾ ಖುಷಿ ಆಯ್ತು ಮ್ಯಾಮ್. ನನಗೆ ದೇವ್ರನೇ ಇಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅನ್ಕೊಂಡೇ ಇರಲಿಲ್ಲ ನಾನು. ಅಂದ್ರೆ ನಿಮ್ ಅದೇನೋ ದೇವ್ರು ಗೊತ್ತಿಲ್ಲ, ನನ್ಗೆ ದೇವರೇ ತೋರಿಸ್ದಂಗೆ ಸಡನ್ ಆಗಿ ನಮ್ ಚಾನೆಲ್ ನೋಡಿದೆ, ನಿಮ್ದು ಆಯ್ಕೆ ಮಾಡಿದೆ. ಜಸ್ಟ್ 1 ಮಂತ್ ಅಲ್ಲಿ ಇಷ್ಟು ಚೆನ್ನಾಗಿ ಕಲಿತೀನಿ ಅನ್ನೋದೇ ನನ್ಗೆ ಇರ್ತಾ ಇರಲಿಲ್ಲ. ಬೋಟ್ ನೆಕ್ ಬ್ಲೌಸಸ್, ಕ್ಲೋಸ್ ನೆಕ್ ಅದೆಲ್ಲ ಏನು ಗೊತ್ತಿರಲಿಲ್ಲ. ನಾನು ಬರೀ ಸುಮ್ಮನೆ ಯೂಟ್ಯೂಬ್ ನೋಡೋದು, ಯಾವ್ದೋ ಒಂದು ಮೆಜರ್ಮೆಂಟ್ ತಗೊಂಡು ಅವ್ರು ಕಟಿಂಗ್ ಮಾಡಿ ಹೊಲಿತಾ ಇದ್ದೆ. ಯಾರೋ ಒಬ್ಬೊಬ್ರು ಚೆನ್ನಾಗಿ ಬರೋದು, ಒಬ್ಬೊಬ್ರು ಚೆನ್ನಾಗಿ ಬರ್ತಾ ಇರಲಿಲ್ಲ. ನಿಮ್ದು ನೋಡಿದ್ಮೇಲೆ ನಾನು ಯಾರು ಕೊಟ್ಟರು ಯಾವ್ದು ಮೆಜರ್ಮೆಂಟ್ಸ್ ಮಾತ್ರ ಕರೆಕ್ಟ್ ಆಗಿ ತಗೋಬೇಕು, ಅದ್ರ ಪ್ರಕಾರ ನಾವು ಮಾಡಬಹುದು ಅನ್ನೋದು ಕಾನ್ಫಿಡೆನ್ಸ್. ಇದೊಂದು ವಿಷಯ, ನೀವೇನೋ ಈಗ ಮೆಥಡ್ ಕಲ್ತಿದ್ದೀರಾ ಅಂತ ಮಾತ್ರಕ್ಕೆ ನೀವು ಮೆಜರ್ಮೆಂಟ್ ಸರಿಯಾಗಿ ತಗೊಂಡ್ರೆ, ಮೆಥಡ್ ಯೂಸ್ ಮಾಡಿದೀರಾ ಅಂದ್ರೆ ಖಂಡಿತ ನಿಮ್ಗೆ ರಾಂಗ್ ಆಗುತ್ತೆ. ಸೊ ಮೇನ್ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಮೆಜರ್ಮೆಂಟ್ ಕಡೆ. ಇನ್ನ ಮೆಥಡ್ ಅಲ್ಲಿ ಯಾವ್ದೇ ತರ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಹತ್ರ ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ನೀವು ಹೊಲ್ದಿರೋದು 100% ಫಿಟ್ಟಿಂಗ್ ಬರುತ್ತೆ. ಅದೇ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ನಮಗೋಸ್ಕರ ನೀವು ಇಷ್ಟೊಂದು ನಿಮ್ ಟೈಮ್ ಸ್ಪೆಂಡ್ ಮಾಡಿ ನಮ್ಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮ್ ಚಾನಲ್ ನಾನು ತಗೊಂಡಿದ್ದಕ್ಕೆ ನಾನು ಇಷ್ಟು ಕೊಟ್ಟು ಇನ್ವೆಸ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿಲ್ಲ. ನಾನು ಕೊಟ್ಟಿದ್ದಷ್ಟು ನನ್ಗೆ ತುಂಬಾ ತೃಪ್ತಿ ಇದೆ. ಮತ್ತೆ ಇನ್ನ ನೆಕ್ಸ್ಟ್ ಬರೋರು ಆನ್ಲೈನ್ ಕ್ಲಾಸ್ ಸೆಲೆಕ್ಟ್ ಮಾಡೋರು ಏನು ಭಯ ಇಲ್ದಿರ ಸೆಲೆಕ್ಷನ್ ಮಾಡಬಹುದು ಮ್ಯಾಮ್ ಕ್ಲಾಸ್ ನ. ಮತ್ತೆ ಟೈಮ್ ತುಂಬಾ ನಿಮ್ಗೆ ಹೆಲ್ಪ್. ಆನ್ಲೈನ್ ಅಲ್ಲಿ ತುಂಬಾ ಜಾಸ್ತಿ ಅಡ್ವಾಂಟೇಜಸ್ ಇದೆ. ಟೈಮ್ ಸೇವ್ ಆಗುತ್ತೆ, ರೆಕಾರ್ಡಿಂಗ್ ಸಿಗುತ್ತೆ, ಮತ್ತೆ ನಮ್ಗೆ ಕ್ಲಾರಿಫಿಕೇಶನ್ಸ್ ಎಲ್ಲ ಸಿಗುತ್ತಾ ಸಿಗಲ್ವಾ ಅನ್ನೋದೆಲ್ಲ ಏನು ಇಲ್ಲ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ಮ್ಯಾಮ್. ಮತ್ತೆ ನೆಕ್ಸ್ಟ್ ನಮ್ಗೆ ಕುರ್ತೀಸ್ ಅದೆಲ್ಲ ಮತ್ತೆ ನಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಮ್ಯಾಮ್. ಕುರ್ತೀಸ್ ಅಲ್ಲಿ ಸ್ವಲ್ಪ ಅದೇ ಸ್ಟಾರ್ಟ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನಿಮ್ಮ ಇನ್ನು ಪ್ರೊಫೆಷನಲ್ ಮೆಥಡ್ ಅಲ್ಲಿ ಇನ್ನು ಅರ್ಥ ಆಗೋ ತರ ನೀಟಾಗಿ ಹೇಳ್ಕೊಡ್ತೀನಿ. ಈಗ ಏನ್ ಟ್ರೆಂಡಿಂಗ್ ಕಾರ್ಡ್ ಸೆಟ್ ಇದೆ ಎಲ್ಲಾನು ಸ್ಟಾರ್ಟ್ ಮಾಡೋಣ. ಸ್ವಲ್ಪ ದಿನ ಅದು ಕೂಡ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು. ಮಾತೇ ಇಲ್ಲ ನನಗೆ. ಇಷ್ಟು ಚೆನ್ನಾಗಿ ಕಲ್ತಿರೋದಕ್ಕೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ.